ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ. ಡಿಯರ್ ಆಸ್ಪಿರೆಂಟ್ಸ್, ನಾವು ಕಳೆದ ವಿಡಿಯೋಗಳಲ್ಲಿ ನಮ್ಮ ಪೇಪರ್ 1 ಏನು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ನಾಡಿದ್ದು ಎಕ್ಸಾಮ್ ಇದೆ, ಈ ಕೊನೆ ಹಂತದ ತಯಾರಿ ಅಂತ ನಾವು ಮಾಡ್ತೀವಿ. ಅಂದರೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನಾವಿಲ್ಲಿ ಆನ್ಸರ್ ನೋಡ್ತಾ ಹೋಗೋಣ. ಆ ಒಂದು ಪ್ರಶ್ನೆಗಳು ನಮ್ಮ ಎಕ್ಸಾಮ್ಸ್ಗೆ ಬರ್ತವೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಒಂದಿಷ್ಟು ಕ್ವಶನ್ಗಳು ರೆಡಿ ಮಾಡಿದ್ದೀವಿ. ಸೊ ತಾವೆಲ್ಲರೂ ಇನ್ನು ಯಾರು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ಗೆ ಜಾಯ್ನ್ ಆಗಿಲ್ವೋ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ರೆಡಿ ಇದ್ದೀರಾ? ಎಸ್, ಬನ್ನಿ. ಮೊದಲನೇ ಪ್ರಶ್ನೆ ಆಗಿದೆ ನೋಡಿ. ಲೋಹಗಳ ತಂತಿಗಳನ್ನು ಬಳಸುವ ವಿದ್ಯುನ್ಮಂಡಲಗಳಲ್ಲಿ ಅರಿವನ್ನು ಉಂಟು ಮಾಡುವಂತಹ ಆವೇಶಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಗೆ ಗೊತ್ತಿದೆ, ಲೋಹಗಳು ಅಂತಂದರೆ ಏನು? ಮೆಟಲ್ಸ್. ಈ ಮೆಟಲ್ಸಲ್ಲಿ ಏನಾಗ್ತಾ ಹೋಗುತ್ತೆ? ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಈಗ ಒಂದು ಮೆಟಲ್ ತೊಗೊಂಡಾಗ ಈ ಒಂದು ಮೆಟಲಲ್ಲಿ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಕರೆಂಟ್ ಅಂತ ಕರಿತೀವಿ ನಾವು, ಹೌದಲ್ವಾ? ವಾಟ್ ಡು ಮೀನ್ ಬೈ ಕರೆಂಟ್? ಓಕೆ, ವಿದ್ಯುತ್ ಅಂತ ಕರಿತೀವಿ. ಅಂದರೆ ಇಲ್ಲಿ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಇಲ್ಲಿ ಎಲೆಕ್ಟ್ರಾನ್ಗಳು ಮೂಮೆಂಟ್ ಆಗೋದನ್ನು ನಾವೇನಂತ ಕರಿತೀವಿ? ಕರೆಂಟ್ ಅಂತ ಕರಿತೀವಿ. ಸೊ ಅದರಿಂದ ಇಲ್ಲಿ ಲೋಹಗಳ ತಂತಿಗಳನ್ನು ಬಳಸುವ ವಿದ್ಯುನ್ಮಂಡಲಗಳಲ್ಲಿ ಅರಿವನ್ನು ಉಂಟು ಮಾಡುವಂತಹ ಆವೇಶಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಆದ್ದರಿಂದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ಹೋಗೋಣ. ಕ್ವಿಕ್ಕಾಗಿ ಪ್ರಶ್ನೆಗಳಿಗೆ ಆನ್ಸರ್ ಮಾತ್ರ ನೋಡ್ತಾ ಹೋಗೋಣ. ಇಲ್ಲಿ ಎರಡನೇ ಪ್ರಶ್ನೆ ಆಗಿದೆ ನೋಡಿ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಅರಿವಿನ ದಿಕ್ಕಿಗೆ ಡ್ಯಾಶ್ ಆಗಿ ತೆಗೆದುಕೊಳ್ಳಲಾಗುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಅಂದರೆ ನೇರವಾಗಿ ತಗೊಳ್ತದ, ವಿರುದ್ಧವಾಗಿ ತಗೊಳ್ತದ, ಹಾಗೆ ಲಂಬವಾಗಿನ ಅಥವಾ ಸಮಾಂತರವಾಗಿನ ಅಂತ ನೋಡ್ತಾ ಹೋಗೋದಾದರೆ ನಿಮ್ಗೆ ಗೊತ್ತಿದೆ. ಈಗ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಸೆಲ್ ಇರುತ್ತೆ. ಓಕೆ, ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಮತ್ತು ನೆಗೆಟಿವ್ ಟರ್ಮಿನಲ್ ಇರುತ್ತೆ. ನೆಕ್ಸ್ಟ್ ಸ್ವಿಚ್ ಇರುತ್ತೆ, ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಇಲ್ಲಿ ಅಮ್ಮೀಟರ್ ಇರುತ್ತೆ. ನೆಕ್ಸ್ಟ್ ರೆಜಿಸ್ಟರ್ ಇರುತ್ತೆ. ನೆಕ್ಸ್ಟ್ ಇದನ್ನು ವೋಲ್ಟಮೀಟರ್ಗೆ ನಾವು ಕನೆಕ್ಟ್ ಮಾಡಿರ್ತೀವಿ. ಸೊ ಈ ವಿದ್ಯುನ್ಮಂಡಲದಲ್ಲಿ ಕರೆಂಟು ನಿಮ್ಗೆ ಗೊತ್ತಿದೆ, ಎಲೆಕ್ಟ್ರಾನ್ಸು ಮೂಮೆಂಟ್ ಆಗೋದನ್ನೇ ಕರೆಂಟ್ ಅಂತ ಕರಿತೀವಿ. ಈ ದಿಕ್ಕಿನಲ್ಲಿ ಎಲೆಕ್ಟ್ರಾನ್ಸ್ ಮೂಮೆಂಟ್ ಆಗ್ತಾ ಇದ್ದರೆ ಕರೆಂಟು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇರುತ್ತೆ ಇಲ್ಲಿ. ಆದ್ದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ವಿರುದ್ಧ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆಗಿದೆ ನೋಡಿ. ವಿದ್ಯುತ್ ಆವೇಶದ SI ಏಕಮಾನ ಯಾವುದು ಅಂತಂದರೆ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿರುತ್ತೆ. ಏಕಮಾನಗಳು ಎಲ್ಲ ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದಂಥ ಉತ್ತರ ಕೋಲಂ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆಗಿದೆ ನೋಡಿ. 1 ಕೂಲಂಬ್ ವಿದ್ಯುತ್ ಆವೇಶವು ಸುಮಾರು ಡ್ಯಾಶ್ ಎಲೆಕ್ಟ್ರಾನ್ಗಳ ವಿದ್ಯುತ್ ಆವೇಶಕ್ಕೆ ಸಮನಾಗಿರುತ್ತದೆ ಅಂತಂದರೆ ಇಲ್ಲಿ 6.6 × 10⁻18 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡಿ. 1 ಆಂಪಿಯರ್ಗೆ ಸಮನಾದದ್ದು ಯಾವುದು? ಇಲ್ಲಿ ಆಪ್ಷನ್ ಬಿ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ ಆಗುತ್ತೆ. 1 ಕೂಲಂಬ್ 1 ಸೆಕೆಂಡ್ ಅಂತಿದೆಯಲ್ಲ, ಇದು ಸರಿಯಾದಂಥ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ. ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುವಂತಹ ಉಪಕರಣ ಯಾವುದು ಅಂತಂದರೆ ಅಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಅಂದರೆ ಅಲ್ಲಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ನ ಪ್ರವಾಹ, ಓಕೆ, ದ ರೇಟ್ ಆಫ್ ಫ್ಲೋ ಆಫ್ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಅನ್ನೋದನ್ನ ಮೆಜರ್ ಮಾಡೋದಕ್ಕೆ ನಾವು ಅಮ್ಮೀಟರ್ನ ಬಳಸ್ತೀವಿ ಅಂತಕ್ಕಂಥದ್ದು. ಸೊ ನಾವು ಏನು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡಯಾಗ್ರಾಮ್ಸ್ನ ಬರೆದಿದ್ವಿ, ಅಲ್ಲಿ ಅಮ್ಮೀಟರ್ ಅಂತ ಮೆನ್ಷನ್ ಮಾಡಿದ್ವಿ, ನೋಡಿದ್ರಲ್ವಾ? ಒಂದು ಸರ್ಕ್ಯೂಟಲ್ಲಿ ಅಮ್ಮೀಟರ್ ಅಂತ ಮೆನ್ಷನ್ ಮಾಡ್ತೀವಿ. ಇದು ವಿದ್ಯುತ್ ದರವನ್ನು ಮೆನ್ಷನ್ ಮಾಡೋದಕ್ಕೆ, ಅಂದರೆ ಮೆಜರ್ ಮಾಡೋದಕ್ಕೆ ಬಳಸ್ತಾರೆ ಅಂತಕ್ಕಂಥದ್ದು. ವಿದ್ಯುತ್ ದರ ಅಂದರೆ ವಿದ್ಯುತ್ ಪ್ರವಾಹದ ದರ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ. ಅಮ್ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಜೋಡಿಸುವಂಥ ಕ್ರಮ. ಇಲ್ಲಿ ಅಮ್ಮೀಟರನ್ನು ನಾವು ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸ್ತೀವಿ ಅಂತಕ್ಕಂಥದ್ದು. ಅದರಿಂದ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ. ಒಂದು ಏಕಮಾನ ಆವೇಶವನ್ನು ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವಂಥ ಕೆಲಸ ಏನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದಂಥ ಉತ್ತರ ವಿದ್ಯುತ್ ವಿಭವಾಂತರ. ಎಸ್, ಮುಂದಿನ ಪ್ರಶ್ನೆ. ಎಸ್, ವಿದ್ಯುತ್ ವಿಭವಾಂತರದ SI ಏಕಮಾನ. ಸೊ SI ಏಕಮಾನಗಳು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದಾದರೂ ಪಕ್ಕ ಕೇಳಕ್ಕೆ ಕೇಳ್ತಾರೆ. ಇದಕ್ಕೆ ವೋಲ್ಟ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ನಾವು ವೋಲ್ಟೇಜ್ನ ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ? ವೋಲ್ಟಲ್ಲಿ ಮೆಜರ್ ಮಾಡ್ತೀವಿ ಅಂತಕ್ಕಂಥದ್ದು. ಎಸ್, ನೆಕ್ಸ್ಟ್ ವಿಭವಾಂತರವನ್ನು ಅಳೆಯುವಂಥ ಉಪಕರಣ. ಸೊ
ನಿಮ್ಗೆ ಗೊತ್ತಿದೆ, ಆ್ಯಸ್ ಯೂಶುವಲ್ ವೋಲ್ಟೋಮೀಟರಲ್ಲಿ ನಾವೇನು ಮಾಡ್ತೀವಿ, ವೋಲ್ಟೇಜ್ನ ಮೆಜರ್ ಮಾಡ್ತೀವಿ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಒಂದು ದಂಡಾಕಾಂತವನ್ನು ಸ್ವತಂತ್ರವಾಗಿ ತೂಗು ಹಾಕಿದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಮ್ಯಾಗ್ನೆಟ್ಸ್ ಬಗ್ಗೆ ಐಡಿಯಾ ಇರಬೇಕು. ಮ್ಯಾಗ್ನೆಟ್ ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ಒನ್ ಮ್ಯಾಗ್ನೆಟ್, ಓಕೆ, ಈ ಮ್ಯಾಗ್ನೆಟಲ್ಲಿ ಸೌತ್ ಪೋಲ್ ಇರುತ್ತೆ ಮತ್ತು ನಾರ್ತ್ ಪೋಲ್ ಇರುತ್ತೆ, ಹೌದಾ? ಇದನ್ನು ಮ್ಯಾಗ್ನೆಟ್ ಅಂತ ಕರಿತೀವಿ. ಇದನ್ನು ಏನು ಮಾಡಿದರೆ ಒಂದು ದಂಡಾಕಾಂತ ಇದು, ಓಕೆ, ಇದು ಬಾರ್ ಮ್ಯಾಗ್ನೆಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಈ ಬಾರ್ ಮ್ಯಾಗ್ನೆಟ್ ಏನು ಮಾಡಿದ್ದಾರೆ, ಒಂದು ತೂಗು ಹಾಕಿದ್ದಾರೆ. ಓಕೆ, ಈ ಥರ ತೂಗು ಹಾಕಿದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಹೇಳಿಕೆ ಸರಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಕಾಂತದ ಉತ್ತರ ಧ್ರುವವು ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ. ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ನಿಮಗೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ಸ್ ಅಂತ ಬಂದಾಗ ಬಾರ್ ಮ್ಯಾಗ್ನೆಟ್ಸು ಈ ನಾರ್ತ್ ಪೋಲ್ ಏನಿದೆ, ಈ ನಾರ್ತ್ ಪೋಲು ಉತ್ತರ ದಿಕ್ಕನ್ನೇ ಸೂಚಿಸುತ್ತದೆ ಅಂತ ಗೊತ್ತಿರಬೇಕು. ಈ ಸೌತ್ ಪೋಲು ದಕ್ಷಿಣ ದಿಕ್ಕನ್ನೇ ಸೂಚಿಸುತ್ತದೆ ಅಂತ ಗೊತ್ತಿರಬೇಕು. ಅಂದರೆ ಆ ಒಂದು ಡೈರೆಕ್ಷನಲ್ಲಿ ಅದು ನಿಂತ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಆದ್ದರಿಂದ ಕಾಂತದ ಉತ್ತರ ಧ್ರುವವು ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ ಅಂತಂದರೆ ತಪ್ಪಾಗುತ್ತೆ, ಹೌದಲ್ವಾ? ನೆಕ್ಸ್ಟ್, ಕಾಂತದ ಉತ್ತರ ಧ್ರುವವು ಉತ್ತರ ದಿಕ್ಕನ್ನು ಸೂಚಿಸುತ್ತದೆ, ಕರೆಕ್ಟ್. ನೆಕ್ಸ್ಟ್, ಕಾಂತದ ಉತ್ತರ ಧ್ರುವವು ಪೂರ್ವ ದಿಕ್ಕನ್ನು ಸೂಚಿಸುತ್ತದೆ. ಅದೇ ಪೂರ್ವ ಆಗುತ್ತೆ. ನಾವು ಮ್ಯಾಗ್ನೆಟ್ಸ್ ಅಂತ ಬಂದಾಗ ದಕ್ಷಿಣ ಮತ್ತು ಉತ್ತರ ಮಾತ್ರ ನಮ್ಮ ಮೈಂಡಲ್ಲಿ ಇರಬೇಕು. ನೆಕ್ಸ್ಟ್, ಕಾಂತದ ಉತ್ತರ ಧ್ರುವವು ಪಶ್ಚಿಮ ದಿಕ್ಕನ್ನು ಸೂಚಿಸುತ್ತದೆ. ಇದು ತಪ್ಪಾಗುತ್ತೆ. ಆದ್ದರಿಂದ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಓಕೆ, ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಈ ಕೆಳಗಿನ ವಸ್ತುಗಳಲ್ಲಿ ಕಾಂತೀಯ ವಸ್ತು ಯಾವುದು ಅಂತ ಕೇಳ್ತಾ ಇದ್ದಾರೆ. ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವುದು ಅಯಸ್ಕಾಂತಕ್ಕೆ ಅಂಟ್ಕೊಳ್ಳುತ್ತಲ್ವ, ಅದಕ್ಕೆ ನಾವು ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಕಾಮನ್ ಆಗಿ ಐರನ್ನು, ಕೋಬಾಲ್ಟು ಇವೆಲ್ಲ ಆ ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗ್ತವೆ. ಆದ್ದರಿಂದ ದ ಕರೆಕ್ಟ್ ಆನ್ಸರ್ ಈಸ್ ಕೋಬಾಲ್ಟ್ ಈಸ್ ದ ಕರೆಕ್ಟ್ ಆನ್ಸರ್. ಕೋಬಾಲ್ಟ್ ಅಂತಕ್ಕಂಥದ್ದು ಕಾಂತೀಯ ವಸ್ತು ಆಗಿದೆ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ. ಎಸ್, ಸ್ವಾಭಾವಿಕ ಕಾಂತಕ್ಕೆ ಉದಾಹರಣೆ. ಇಲ್ಲಿ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಯಾವುದು ಎಕ್ಸಾಂಪಲ್ ಅಂತಂದರೆ ಲೋಡ್ ಸ್ಟೋನ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ ಇದೆ ನೋಡಿ. ಒಂದು ಕಾಂತದ ಸಜಾತಿ ಧ್ರುವಗಳು, ಆಲ್ರೆಡಿ ಹೇಳಿದೆ ನಾನು. ಈಗ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ಸಲ್ಲಿ ಒಂದು ಬಾರ್ ಮ್ಯಾಗ್ನೆಟ್ ಕನ್ಸಿಡರ್ ಮಾಡಿದ್ರೆ ನಾರ್ತ್ ಪೋಲ್ ಇರುತ್ತೆ ಮತ್ತು ಸೌತ್ ಪೋಲ್ ಇರುತ್ತೆ. ಇಲ್ಲಿ ಇನ್ನೂ ಒಂದು ಮ್ಯಾಗ್ನೆಟ್ನ ತಗೊಳ್ಳೋಣ ನಾವು. ಇನ್ನೊಂದು ಮ್ಯಾಗ್ನೆಟ್ ಇಲ್ಲೇ ತಗೊಳ್ಳೋಣ. ಓಕೆ, ಇದು ನಾರ್ತ್ ಪೋಲು, ಇದು ಸೌತ್ ಪೋಲು. ಓಕೆ, ನಾವೇನು ಮಾಡಿದ್ವಿ, ಮ್ಯಾಗ್ನೆಟ್ನ ಇಲ್ಲಿ ರಿವರ್ಸ್ ತೊಗೊಂಡಿದ್ದೀನಿ ಅಂತಕ್ಕಂಥದ್ದು. ಇಲ್ಲೇನಾಗುತ್ತೆ ನೋಡಿ, ಸಜಾತಿ ಧ್ರುವಗಳು ನಿಮ್ಗೆ ಗೊತ್ತಿರಬೇಕು. ಯಾವಾಗಲೂ ವಿಜಾತಿ ಧ್ರುವಗಳು ಒಂದನ್ನೊಂದು ಆಕರ್ಷಿಸುತ್ತವೆ. ಓಕೆ, ವಿಜಾತಿ ಧ್ರುವಗಳೇನಿದ್ದಾವೆ ಒಂದನ್ನೊಂದು ಆಕರ್ಷಿಸುತ್ತವೆ. ಫಾರ್ ಎಕ್ಸಾಂಪಲ್ ಸೌತ್ ಪೋಲ್ ಅಂತ ಇದೆ, ಇದು ದಕ್ಷಿಣ ಧ್ರುವ, ಇದು ಉತ್ತರ ಧ್ರುವ. ಈ ದಕ್ಷಿಣ ಧ್ರುವ ಇಲ್ಲೇನಾದರೂ ಇದ್ದಿದ್ರೆ ಸೌತು ನಾರ್ತು ಅಟ್ರಾಕ್ಟ್ ಆಗ್ತಾ ಇತ್ತು. ಬಟ್ ಸೇಮ್ ಪೋಲ್ಸ್ ಯಾವಾಗ ಏನಾಗುತ್ತೆ ಅಂತಂದರೆ ಯಾವಾಗಲೂ ರಿಪಲ್ಷನ್ ಆಗ್ತಿರುತ್ತೆ. ಇಲ್ಲಿ ನಾರ್ತ್ ಇದೆ, ಇಲ್ಲಿ ನಾರ್ತ್ ಇದೆ, ಎರಡನ್ನೂ ಆ ಕಡೆ ತಳ್ಳುತ್ತದು, ಮ್ಯಾಗ್ನೆಟ್ನ ಅಂಟ್ಕೊಳ್ಳಲ್ಲ. ನೀವು ಮ್ಯಾಗ್ನೆಟಲ್ಲಿ ಗಮನಿಸಿರ್ಬೋದು. ಆದ್ದರಿಂದ ನಿಮ್ಗೆ ಗೊತ್ತಿರಬೇಕು, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ಸಲ್ಲಿ ಸೇಮ್ ಪೋಲ್ಸು ರಿಪಲ್ಷನ್ ಆಗುತ್ತೆ, ಅಪೋಸಿಟ್ ಪೋಲ್ಸು ಅಟ್ರಾಕ್ಟ್ ಆಗುತ್ತೆ ಅಂತಕ್ಕಂಥದ್ದು. ಆದ್ದರಿಂದ ಈ ಒಂದು ಪ್ರಾಪರ್ಟಿ ನಿಮ್ಮ ಮೈಂಡಲ್ಲಿದ್ದರೆ ನೀವು ಇದಕ್ಕೆ ಆನ್ಸರ್ ಮಾಡ್ತೀರಾ. ಒಂದು ಕಾಂತದ ಸಜಾತಿ ಧ್ರುವಗಳು ಆಕರ್ಷಿಸುತ್ತವೆ, ಆಕರ್ಷಿಸುವುದಿಲ್ಲ, ವಿಕರ್ಷಿಸುತ್ತವೆ. ಎಸ್, ಕರೆಕ್ಟ್ ಅಲ್ವಾ? ವಿಕರ್ಷಿಸುತ್ತವೆ, ಒಂದನ್ನೊಂದು ವಿಕರ್ಷಿಸಲ್ಪಡುತ್ತವೆ. ಆದ್ದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಇದೇ ಆಗುತ್ತೆ. ಕೆಲವೊಮ್ಮೆ ಆಕರ್ಷಿಸುತ್ತದೆ, ಕೆಲವೊಮ್ಮೆ ವಿಕರ್ಷಿಸುತ್ತದೆ, ಆಗೋದಿಲ್ಲ. ನೆಕ್ಸ್ಟು ಆಕರ್ಷಿಸುವುದು ಇಲ್ಲ, ವಿಕರ್ಷಿಸುವುದು ಇಲ್ಲ, ಇದು ತಪ್ಪಾಗುತ್ತೆ, ಹೌದಾ? ಆದ್ದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ವಿಕರ್ಷಿಸುತ್ತದೆ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಿಲ್ಲ ಅಂತಕ್ಕಂಥದ್ದು. ಸೊ ನಿಮಗೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ಸ್ ಅದರಲ್ಲಿ ನಿಮ್ಗೆ ಆಲ್ರೆಡಿ ತಿಳ್ಕೊಂಡಿದ್ದಾರೆ ಇದ್ರ ಬಗ್ಗೆ. ಕಾಂತದ ವಿಜಾತಿ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ, ಹೌದಲ್ವಾ? ಇವ್ರು ಕೇಳ್ತಿರೋದಿಲ್ಲಿ ಯಾವುದು ಸರಿಯಿಲ್ಲ, ಯಾವುದು ಸರಿಯಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇದು ಸರಿ ಇದೆ. ನೆಕ್ಸ್ಟ್, ಆಕರ್ಷಣೀಯ ಬಲವು ಧ್ರುವ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತದೆ. ಹೌದು, ಯಾಕಂದರೆ ಒಂದು ಬಾರ್ ಮ್ಯಾಗ್ನೆಟ್ನ ಕನ್ಸಿಡರ್ ಮಾಡಿದಾಗ ಇಲ್ಲಿ ನಾರ್ತ್ ಪೋಲ್ ಇರುತ್ತೆ, ಇಲ್ಲಿ ಸೌತ್ ಪೋಲ್ ಇರುತ್ತೆ, ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಕ್ಕಂಥದ್ದು ಇಲ್ಲಿ ಜಾಸ್ತಿ ಇರುತ್ತೆ ಫೋಲ್ಸಲ್ಲಿ. ಓಕೆ, ಫೋಲ್ಸ್ ಹತ್ರ ಜಾಸ್ತಿ ಇರುತ್ತೆ. ಎಸ್, ಇಲ್ಲಿ ಹೆಚ್ಚಾಗಿರುತ್ತದೆ ಅಂತಕ್ಕಂಥದ್ದು ಸರಿ. ಕಾಂತವನ್ನು ಸ್ವತಂತ್ರವಾಗಿ ತೂಗು ಹಾಕಿದಾಗ
ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ನಿಶ್ಚಲವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ಸರಿ ಇಲ್ಲ. ಯಾಕಂದರೆ ಮ್ಯಾಗ್ನೆಟ್ ಯಾವಾಗಲೂ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಕಡೆ ನಿಂತಿರುತ್ತೆ ಅಂತಕ್ಕಂಥದ್ದು. ಅದರಿಂದ ಇದು ಈ ಕ್ವಶನ್ಗೆ ಸರಿಯಾದಂಥ ಒಂದು ಆಪ್ಷನ್ ಆಗುತ್ತೆ. ಕಾಂತವು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತದೆ. ಎಸ್, ಮ್ಯಾಗ್ನೆಟ್ ಆಲ್ವೇಸ್ ಅಟ್ರಾಕ್ಟ್ಸ್ ದ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ದಟ್ಸ್ ವೈ ಇಟ್ ಈಸ್ ದ ಕರೆಕ್ಟ್ ಪ್ರಾಪರ್ಟಿ ಆಫ್ ದಿ ಮ್ಯಾಗ್ನೆಟ್. ಓಕೆ, ದ ರಾಂಗ್ ಆಪ್ಷನ್ ಈಸ್ ಇಯರ್. ಅದು ನಿಶ್ಚಲವಾಗಿರುತ್ತದೆ ಯಾವ ದಿಕ್ಕಿನಲ್ಲಿ ಅಂತಂದರೆ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಅಂತಕ್ಕಂಥದ್ದು ಇಲ್ಲಿ ತಪ್ಪಾಗುತ್ತೆ. ಆದ್ದರಿಂದ ಇದು ಸರಿಯಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು. ಓಕೆ, ಇಲ್ಲಿ ಒಂದು ಮ್ಯಾಗ್ನೆಟ್ ಇದೆ. ಆ ಮ್ಯಾಗ್ನೆಟ್ ಸುತ್ತ ಏನಿರುತ್ತೆ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಹೌದಲ್ವಾ? ಈಗ ನೀವು ಒಂದು ಅಯಸ್ಕಾಂತವನ್ನು ಕನ್ಸಿಡರ್ ಮಾಡಿ. ಇದು ಬಾರ್ ಮ್ಯಾಗ್ನೆಟ್, ದಂಡಕಾಂತ, ಹೌದಲ್ವಾ? ಇಲ್ಲಿ ನಾರ್ತ್ ಪೋಲ್ ಇದೆ, ಇಲ್ಲಿ ಸೌತ್ ಪೋಲ್ ಇದೆ. ಈ ಒಂದು ಪೋಲ್ಸಲ್ಲಿ ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೀನಿ. ಹಾಗಾದರೆ ಸರ್, ಈ ಒಂದು ಮ್ಯಾಗ್ನೆಟ್ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಆ ಫೀಲ್ಡ್ ಯಾವ ಥರ ಇರುತ್ತೆ ಅಂತಂದರೆ ಕಾಂತೀಯ ಬಲರೇಖೆಗಳ ರೂಪದಲ್ಲಿ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ತೀವಿ ನಾವು ಇವನು. ಓಕೆ, ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ರೂಪದಲ್ಲಿ ಈ ಒಂದು ಕಾಂತಕ್ಷೇತ್ರ ಅಂತಕ್ಕಂಥದ್ದು ಹೀಗಿರುತ್ತೆ. ಓಕೆ, ಇಲ್ಲಿ ಈ ಒಂದು ಕಾಂತೀಯ ಬಲರೇಖೆಗಳೇನಿದ್ದಾವೆ, ಈ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಅಂದರೆ ಇದು ಹೋಗಿ ಇದಕ್ಕೆ ಜಾಯಿನ್ ಆಗೋದಿಲ್ಲ, ಸಪ್ರೇಟ್ ಇರುತ್ತೆ. ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಗೂ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಗೂ ಗ್ಯಾಪ್ ಇರುತ್ತೆ ಅಂತಕ್ಕಂಥ, ಒಂದನ್ನೊಂದು ಛೇದಿಸುವುದಿಲ್ಲ. ಆದ್ದರಿಂದ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಆಪ್ಷನ್ ಬಿ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ನಿಮಗೆ ಕಾನ್ಸೆಪ್ಟ್ ಇದೆ, ಅದನ್ನು ಕಲಿಬೇಕು ನಾವಲ್ಲಿ. ಮ್ಯಾಗ್ನೆಟಲ್ಲಿ ಸೌತ್ ಪೋಲ್ ಇರುತ್ತೆ, ನಾರ್ತ್ ಪೋಲ್ ಇರುತ್ತೆ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂತಕ್ಕಂಥದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ನಾರ್ತ್ ಟು ಸೌತ್ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮೂಮೆಂಟ್ ಇರುತ್ತೆ. ಮತ್ತು ಇನ್ಸೈಡ್ ದಿ ಮ್ಯಾಗ್ನೆಟು ನಾರ್ತ್ ಟು ಸೌತು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಮೂಮೆಂಟ್ ಆಗ್ತಿರುತ್ತೆ. ಸೊ ಹೀಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿನ ತಿಳ್ಕೊಂಡ್ರೆ ನೀವು ಅದಕ್ಕೆ ಆನ್ಸರ್ ಮಾಡ್ಬೋದು. ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದರೆ ಕಾಂತೀಯ ಬಲರೇಖೆಗಳು ಏನಿದ್ದಾವೆ ಒಂದನ್ನೊಂದು ಛೇದಿಸುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗುತ್ತೆ. ಎಸ್, ಮುಂದಿನ ಪ್ರಶ್ನೆ ಇದೆ ನೋಡಿ. ವಿದ್ಯುತ್ ಕಾಂತವು ಒಂದು ಡ್ಯಾಶ್ ಆಗಿದೆ. ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಆಫ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಒಂದು ನಾವು ಏನೀಗ ಕರೆಂಟಲ್ಲಿ ಒಂದು ಕಂಡಕ್ಟರ್ ಅಂತಂದ್ರೆ ಏನು, ಯಾವ ಒಂದು ಮೆಟಲ್ಲು ತನ್ನ ಮುಖಾಂತರ ಈಟು ಮತ್ತು ಕರೆಂಟನ್ನು ಪಾಸ್ ಮಾಡೋದಕ್ಕೆ ನಾವು ಕಂಡಕ್ಟರ್ ಅಂತ ಕರಿತೀವಿ. ಆ ಒಂದು ವೈರಲ್ಲಿ ಕರೆಂಟ್ ಪಾಸ್ ಆಗ್ತಿದೆ ಅಂತಂದ್ರಲ್ಲಿ ಒಂದು ಮ್ಯಾಗ್ನೆಟಿಕ್ ಎಫೆಕ್ಟು ಆ ಒಂದು ವೈರ್ ಸುತ್ತಾ ಇರುತ್ತೆ. ಅದು ನಮಗೆ ಕಾಣೋದಿಲ್ಲ ಅಷ್ಟೇ, ಮ್ಯಾಗ್ನೆಟಿಕ್ ಎಫೆಕ್ಟ್ ಇರುತ್ತೆ. ಆ ಮ್ಯಾಗ್ನೆಟಿಕ್ ಎಫೆಕ್ಟ್ಗೆ ಸಂಬಂಧಪಟ್ಟಂತೆ ಈ ವಿದ್ಯುತ್ ಕಾಂತ ಅಂತಕ್ಕಂಥದ್ದು ಏನಿದೆ ಒಂದು ಡ್ಯಾಶ್ ಕಾಂತ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದು ಟೆಂಪ್ರವರಿ. ಯಾವಾಗ ಕರೆಂಟ್ ಫ್ಲೋ ಆಗುತ್ತೋ ಆಗ ಆ ಒಂದು ವೈರ್ ಸುತ್ತ ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಜನ್ರೇಟ್ ಆಗಿರುತ್ತೆ. ಬಟ್ ನಮ್ಮ ಕಣ್ಣಿಗೆ ಕಾಣಿಸಲ್ವಾ? ಹಾಗಾದ್ರೆ ನಾವು ವೈರ್ಸ್ ಹತ್ರಕ್ಕೆ ತೊಗೊಂಡೋಗಿ ಏನಾದೊಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ತೊಗೊಂಡೋದ್ರೆ ಯಾಕೆ ಅಟ್ರಾಕ್ಟ್ ಆಗಲ್ಲ? ಬಿಕಾಸ್ ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಬಟ್ ಮ್ಯಾಗ್ನೆಟಿಕ್ ಎಫೆಕ್ಟು ಆ ಒಂದು ಕಂಡಕ್ಟರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕಾದ್ರೆ ಇರುತ್ತೆ ಅಂತಕ್ಕಂಥದ್ದು. ಓಕೆ, ಎಸ್, ಇಲ್ಲಿ ತಾತ್ಕಾಲಿಕ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ. ಇದು ಕಾಂತೀಯ ಬಲರೇಖೆಗಳಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಹೇಳಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನ್. ಎಸ್, ಇಲ್ಲಿದೆ ನೋಡಿ ಕ್ವಶನು. ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಮತ್ತು ಕಾಂತಕ್ಷೇತ್ರದ ಬಲ ಒಂದಕ್ಕೊಂದು ಏನಾಗಿರುತ್ತದೆ ಅಂತಂದರೆ ಇಲ್ಲಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರತಕ್ಕಂಥದ್ದು, ನೇರ ಅನುಪಾತದಲ್ಲಿ ಇರುತ್ತದೆ. ಓಕೆ, ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾದಂತೆ ಕಾಂತಕ್ಷೇತ್ರದ ಬಲವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಹೌದಲ್ವಾ? ಅದು ಕಡಿಮೆ ಆಯಿತು ಅಂತ ತಿಳ್ಕೊಳ್ಳಿ. ಕಾಂತೀಯ ಬಲರೇಖೆಗಳು ಕಡಿಮೆ ಇದ್ದರೆ ಆಟೋಮೆಟಿಕಲಿ ಏನಾಗುತ್ತೆ, ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಕಾಂತಕ್ಷೇತ್ರ ಕೂಡ ಏನಾಗ್ತಾ ಹೋಗುತ್ತೆ, ಆ ಕಾಂತಕ್ಷೇತ್ರದ ಬಲ ಕಡಿಮೆ ಆಗ್ತಾ ಹೋಗುತ್ತೆ. ಎಸ್, ಅದರಿಂದ ಇದು ಸರಿಯಾದಂಥ ಉತ್ತರ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಅತಿ ಚಿಕ್ಕ ಅಥವಾ ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಮಂಡಲದಲ್ಲಿ ಅಳೆಯುವಂತಹ ಸಾಧನವೇ? ಇಲ್ಲಿ ನಮ್ಮ ವಿದ್ಯುತ್ ಪ್ರವಾಹ ಏನಿದೆ, ಎಲೆಕ್ಟ್ರಿಕ್ ಕರೆಂಟ್ನ ಮೆಜರ್ ಮಾಡ್ತಕ್ಕಂಥದ್ದು ಯಾವುದಲ್ಲಿ ಮೆಜರ್ ಮಾಡ್ತೀವಿ ನಾವು? ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅದಕ್ಕೆ ನಾವು ಗ್ಯಾಲ್ವನೋಮೀಟರ್ ಅಂತ ಕರಿತೀವಿ. ಗ್ಯಾಲ್ವನೋಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್ ಇಯರ್.
ಓಕೆ. ನೆಕ್ಸ್ಟ್, ವಿದ್ಯುತ್ ಕಾಂತೀಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವ್ಯಾವು ಅಂತಂದರೆ ಸುರುಳಿಯ ಸುತ್ತುಗಳ ಮೇಲೆ ಅದು ಅವಲಂಬಿತ ಆಗಿರುತ್ತದೆ ಅಂತಕ್ಕಂಥದ್ದು. ಎಷ್ಟು ಸುರುಳಿ ಸುತ್ತಿರ್ತೀವೋ ಅಷ್ಟು ನಾವೇನಾಗುತ್ತೆ ವಿದ್ಯುತ್ ಕಾಂತೀಯ ಒಂದು ಪರಿಣಾಮ ಜಾಸ್ತಿ ಆಗಿರುತ್ತೆ ಅಂತಕ್ಕಂಥದ್ದು, ಪ್ರಭಾವ ಜಾಸ್ತಿ ಇರುತ್ತೆ. ಅದರಿಂದ ಈ ಸುರುಳಿಗಳ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಅಂತಕ್ಕಂಥದ್ದು. ಎಸ್. ಮುಂದಿನ ಪ್ರಶ್ನೆ ಇದೆ ನೋಡಿ, ಕೆಲಸ ಮಾಡುವ ಸಾಮರ್ಥ್ಯವೇ ಏನು? ಈಗ ನಾನು ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದೀನಿ ಅಂತಂದರೆ ಕೆಲಸ ಮಾಡ್ತಿಲ್ಲ ಅಂತಲ್ಲ, ಇದು ಕೂಡ ಒಂದು ಕೆಲಸನೇ. ನೀವು ಕುತ್ಕೊಂಡು ಪಾಠ ಕೇಳ್ತಾ ಇದ್ದೀರಿ ಅಂತಂದರೆ ಅದು ಕೂಡ ಕೆಲಸನೇ, ಹೌದಲ್ವಾ? ಹಾಗಾದರೆ ನಾವು ಕೆಲಸ ಮಾಡಲು ಬೇಕಾಗ್ತಕ್ಕಂಥ ಸಾಮರ್ಥ್ಯ ಯಾವುದು ಅಂತಂದರೆ ಅದು ಶಕ್ತಿ ಅಂತಕ್ಕಂಥದ್ದು, ಹೌದಲ್ವಾ? ಶಕ್ತಿಯಿಂದನೇ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿರೋದು, ಕೆಲಸ ಮಾಡುವ ಸಾಮರ್ಥ್ಯಕ್ಕೆ ನಾವು ಶಕ್ತಿ ಅಂತ ಕರಿತೀವಿ. ಎಸ್. ಮುಂದಿನ ಪ್ರಶ್ನೆ ಆಗಿದೆ ನೋಡಿ, ಶಕ್ತಿ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಸೊ ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಎನರ್ಜಿ ಅಂತ ಕೇಳಿದಾಗ ಜೌಲ್ ಅಂತ ನಾವು ಆನ್ಸರ್ ಮಾಡ್ತೀವಿ. ಆದ್ದರಿಂದ ಇದಕ್ಕೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್. ಮುಂದಿನ ಪ್ರಶ್ನೆ ನೋಡೋಣ. ಒಂದು ವಸ್ತುವಿನಲ್ಲಿ ಉಂಟಾದ ಪ್ರಚನ್ನ ಶಕ್ತಿಯನ್ನು ಅಳೆಯಲು ಬಳಸ್ತಕ್ಕಂತಹ ಒಂದು ಸೂತ್ರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಗೊತ್ತಿದೆ, ಒಂದು ಡ್ಯಾಮಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ನೀರು ಒಂದು ಸ್ಪ್ರಿಂಗನ್ನು ಎಳೆದಿಟ್ಕೊಂಡಾಗ ನಾವು ಅಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಒಂದು ಫೋರ್ಸ್ ಏನಿದೆ, ದಟ್ ಮೀನ್ಸ್ ಎನರ್ಜಿ, ಅದನ್ನು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ, ಹೌದಲ್ವಾ? ಪ್ರಚನ್ನ ಶಕ್ತಿ ಅಂತ ಕನ್ನಡದಲ್ಲಿ ಕರಿತೀವಿ, ಇಂಗ್ಲೀಷಲ್ಲಿ ಅದನ್ನು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಈಗ ಡ್ಯಾಮಲ್ಲಿ ನೀರು ಸ್ಟೋರ್ ಆಗಿರುತ್ತೆ, ಅದು ಪೊಟೆನ್ಷಿಯಲ್ ಎನರ್ಜಿನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಆ ಡ್ಯಾಮಿಂದ ನೀರನ್ನು ಬಿಟ್ಟಾಗ ಅದು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದರಿಂದ ಇಲ್ಲಿ ಅವರು ಕೇಳ್ತಿರೋದು ಪ್ರಚನ್ನ ಶಕ್ತಿಯನ್ನು ಮೆಜರ್ ಮಾಡಲು, ಅಳೆಯಲು ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ಯಾವುದು ಅಂತಂದರೆ MgH ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಎಸ್. ಮುಂದಿನ ಪ್ರಶ್ನೆ ಆಗಿದೆ ನೋಡಿ, ಒಂದು ವಸ್ತುವಿನಲ್ಲಿ ಉಂಟಾದ ಚಲನ ಶಕ್ತಿ, ಓಕೆ, ನಾನೇನು ಕೈನೆಟಿಕ್ ಎನರ್ಜಿ ಅಂತ ಕರೆದ್ವಿ, ಆ ಕೈನೆಟಿಕ್ ಎನರ್ಜಿಯನ್ನು ಮೆಜರ್ ಮಾಡೋದಕ್ಕೆ ಯಾವ ಫಾರ್ಮುಲನ್ನು ಬಳಸ್ತಾರೆ ಅಂತಂದರೆ ½ mv² ಅಂತಕ್ಕಂಥದ್ದನ್ನು ಬಳಸ್ತಾರೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. 25ನೇ ಪ್ರಶ್ನೆ ಆಗಿದೆ ನೋಡಿ, ಒಂದು ವಸ್ತುವಿನ ದ್ರವ್ಯರಾಶಿ 5 kg ಇದ್ದು ಆ ವಸ್ತುವನ್ನು 10 ಮೀಟರ್ ಎತ್ತರಕ್ಕೆ ಎತ್ತಿದಾಗ ಆ ವಸ್ತುವಿನಲ್ಲಿ ಉಂಟಾಗ್ತಕ್ಕಂಥ ಪ್ರಚನ್ನ ಶಕ್ತಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಅವರು ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳ್ತಾ ಇದ್ದಾರೆ. ನಿಮಗೆ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಗೊತ್ತಿದೆ, ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು MgH ಅಂತ ಜಸ್ಟ್ ನೋಡಿದ್ವಿ, ಹೌದಲ್ವಾ? ಇಲ್ಲಿ ಅವ್ರು ಏನೇನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಗಿವನ್ ಏನೇನು ಕೊಟ್ಟಿದ್ದಾರೆ ನೋಡಿ, ದ್ರವ್ಯರಾಶಿ ಕೊಟ್ಟಿದ್ದಾರೆ, ಅಂದರೆ ಎಮ್ ಕೊಟ್ಟಿದ್ದಾರೆ, ಎಷ್ಟಿದೆ? ಎಮ್ ಈಸ್ ಈಕ್ವಲ್ ಟು 5 kg ಕೊಟ್ಟಿದ್ದಾರೆ, ಹೌದಲ್ವಾ? ಓಕೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಒಂದು ವಸ್ತುವನ್ನು 10 ಮೀಟರ್ ಎತ್ತರಕ್ಕೆ ಎಸೆದಾಗ ಅಂತಂದರೆ ಹೈಟ್ ಎಷ್ಟು ಕೊಟ್ಟಿದ್ದಾರೆ? 10 ಮೀಟರ್ ಕೊಟ್ಟಿದ್ದಾರೆ, ಹೌದಲ್ವಾ? ಇಲ್ಲಿ ಅವ್ರು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿರೋದೇನು? ಪ್ರಚನ್ನ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಗೊತ್ತಿದೆ ನಮಗೆ. ಇಲ್ಲಿ ಇದನ್ನು ಈ ಒಂದು ವ್ಯಾಲ್ಯೂಸ್ನ ಅದರಲ್ಲಿ ಫಿಲಪ್ ಮಾಡ್ತಾ ಬನ್ನಿ. ಎಮ್ ಎಷ್ಟಿದೆ ನೋಡಿ? 5 ಇದೆ, ಇಂಟು ಇದು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕೊಟ್ಟಿದೆ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ 9.8 m/s² ಅಂತ ಗೊತ್ತಿದೆ ನಿಮಗೆ. ನೆಕ್ಸ್ಟ್ ಇಲ್ಲಿ ಹೈಟ್ ಎಷ್ಟು ಕೊಟ್ಟಿದ್ದಾರೆ? ಸೊ 10 ಮೀಟರ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲಾಗಿ ನಮ್ಗೆ ಸಿಗ್ತಕ್ಕಂಥ ವ್ಯಾಲ್ಯೂ 490 ಜೌಲ್. ಸೊ ಅದರಿಂದ ಇಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಎಸ್. ಓಕೆ. ಮುಂದಿನ ಪ್ರಶ್ನೆ ಹೋಗೋಣ. ಎಸ್. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಇದು ಕೂಡ ಪ್ರಾಬ್ಲಮ್ಯಾಟಿಕ್ ಆಗಿರ್ತಕ್ಕಂಥ ಕ್ವಶನ್ನು. ಇಲ್ಲಿ 2 kg ರಾಶಿಯುಳ್ಳಂಥ ಒಂದು ವಸ್ತುವು 3 ಸೆಂಟಿಮೀಟರ್ ವೇಗದಲ್ಲಿ ಚಲಿಸಿದರೆ ಉಂಟಾಗ್ತಕ್ಕಂಥ ಚಲನಶಕ್ತಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇಯರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಬೌಟ್ ದ ಕೈನೆಟಿಕ್ ಎನರ್ಜಿ. ಇಲ್ಲಿ ನಾವು ಕೈನೆಟಿಕ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನಿದೆ? Ke ಈಸ್ ಈಕ್ವಲ್ ಟು ½ mv², ಹೌದಲ್ವಾ? ½ mv² ಫಾರ್ಮುಲಾ. ವೆಯ್ಟ್. ಎಸ್. ನೋಡಿ ಇಲ್ಲಿ ಗಿವನ್ ಏನೇನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಬರ್ಕೊಂಬಿಡೋಣ ನಾವು. ಏನೇನು ಗಿವನ್ ಕೊಟ್ಟಿದ್ದಾರೆ ನೋಡಿ, 2 kg ರಾಶಿಯುಳ್ಳ ಅಂತ ಒಂದು ವಸ್ತು ಇದೆ ಅಂತಂದರೆ ಅವರು ಎಮ್ ಕೊಟ್ಟಿದ್ದಾರೆ. ಎಮ್ ಈಸ್ ಈಕ್ವಲ್ ಟು ಎಷ್ಟು? 2 kg, ಸರಿನಾ? ನೆಕ್ಸ್ಟ್ 3 ಸೆಂಟಿಮೀಟರ್ ವೇಗದಲ್ಲಿ ಚಲಿಸಿದ್ದಾರೆ ಅಂದರೆ ವೆಲಾಸಿಟಿ ಕೊಟ್ಟಿದ್ದಾರೆ ಅವರು, ವಿ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಓಕೆ. ಎಸ್. ಮಿಲಿ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅವರು, S3 ಅಂತ ಬರ್ಕೊಳ್ಳಿ. ನೆಕ್ಸ್ಟು ಚಲನಶಕ್ತಿ ಅಂದರೆ ಕೈನೆಟಿಕ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಓಕೆ. ಇದು 3 ಮೀಟರ್ ಪರ್ ಸೆಕೆಂಡ್.
ಸರಿನಾ? ಎಸ್, ಓಕೆ. ಕೈನೆಟಿಕ್ ಎನರ್ಜಿ ಅಂದರೆ ಚಲನಶಕ್ತಿ ಈಸ್ ಈಕ್ವಲ್ ಟು ಆಫ್ ಇಂಟು ಎಮ್ ಎಷ್ಟಿದೆ ನೋಡಿ, 2 kg ಅಲ್ವಾ? ಎಸ್, 2 ಬರ್ಕೊಳ್ಳಿ. ಇಂಟು ವಿ ಎಷ್ಟು ಕೊಟ್ಟಿದ್ದಾನೆ ಅವನು? 3 ಕೊಟ್ಟಿದ್ದಾನೆ, ಹೌದಲ್ವಾ? 3 ಬರ್ಕೊಳ್ಳಿ. ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ಇಲ್ಲಿ ಆಫ್ ಹಾಗೆ ಬರ್ಕೊಳ್ಳಿ, ಇಂಟು 2 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಇದೇನಾಗುತ್ತೆ ನೋಡಿ, 9 ಆಗುತ್ತೆ, ಹೌದಲ್ವಾ? ಇದನ್ನು ಮತ್ತೆ ಗುಣಿಸಿ. 9 ಎಷ್ಟು ಸಿಗುತ್ತೆ ನಮಗೆ? 18 ಸಿಗುತ್ತೆ. ಓಕೆ, ಇಲ್ಲಿ ಇದನ್ನು ಮತ್ತೆ ಅಗೇನ್ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ನಮಗೆ 2 1 2 9. ಸೊ ಇಲ್ಲಿ ನಮಗೆ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಸಿಗುತ್ತೆ? ಇಲ್ಲಿ 9 ಸಿಗುತ್ತೆ, ಹೌದಲ್ವಾ? ಸೊ ಇಲ್ಲಿ 9 ಜೌಲ್ ಅಂತಕ್ಕಂಥದ್ದೆಲ್ಲ ಆಪ್ಷನ್ ಎಲ್ಲಿದೆಯಾ? ಎಸ್, 9 ಜೌಲ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಕ್ವಶನ್ಗೆ ಕರೆಕ್ಟ್ ಆದಂಥ ಉತ್ತರ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸರಿನಾ? ಈ ರೀತಿಯಾಗಿ ನಾವು ಕೈನೆಟಿಕ್ ಎನರ್ಜಿನ ಕೇಳಿದರೆ ಫಾರ್ಮುಲಾ ಆಫ್ mv² ಇದನ್ನು ಅಪ್ಲೈ ಮಾಡಿಕೊಂಡು ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ನೋಡಿ. ಸೌರಶಕ್ತಿಯನ್ನು ಇಲ್ಲಿ ನೇರವಾಗಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂಥ ಸಾಧನ ಯಾವುದು? ಹಿಯರ್ ಸೋಲಾರ್ ಎನರ್ಜಿ ಗೆಟ್ಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಯಾವ ಇನ್ಸ್ಟ್ರೂಮೆಂಟಲ್ಲಿ ಆಗುತ್ತೆ? ಸೌರಕೋಶದಲ್ಲಿ. ಸೋಲಾರ್ ಎನರ್ಜಿ, ಸೋಲಾರ್ ಸೆಲ್ಲಲ್ಲಿ ಏನಾಗುತ್ತೆ? ನಾವು ಲೈಟ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಆದ್ದರಿಂದ ಇಲ್ಲಿ ಸೌರಕೋಶ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಎಸ್. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಒಂದು ಸೌರಕೋಶವು ಡ್ಯಾಶ್ ವೋಲ್ಟೇಜ್ ಮತ್ತು ಡ್ಯಾಶ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಅಂತಂದರೆ 0.5 ವೋಲ್ಟ್ ಆ್ಯಂಡ್ 0.7 ವ್ಯಾಟ್ ಸಾಮರ್ಥ್ಯ ಇರುತ್ತಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಓಕೆ. ಭೂಮಿಯ ಶಾಖವನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡುವುದನ್ನು ಏನೆನ್ನುತ್ತೇವೆ? ಸೊ ಇದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಭೂಗರ್ಭ ಉಷ್ಣ ಸ್ಥಾವರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸರಿನಾ? ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, 2 ಹಗುರ ಬೀಜಗಳು ಸಮ್ಮಿಲನ ಹೊಂದಿ ಒಂದು ಭಾರವಾದ ಬೀಜ ಮತ್ತು ಒಂದು ಬೃಹತ್ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವಂಥ ಕ್ರಿಯೆಗೆ ನಾವೇನಂತ ಕರಿತೀವಿ? ಇಲ್ಲಿ ಬೈಜಿಕ ವಿದಳನ ಬರುತ್ತೆ, ಬೈಜಿಕ ಸಮ್ಮಿಲನ ಕ್ರಿಯೆ ಬರುತ್ತೆ, ಹೌದಲ್ವಾ? ಇಲ್ಲಿ 2 ಹಗುರವಾಗಿರ್ತಕ್ಕಂಥ ಬೀಜಗಳು ಏನಾಗ್ತಾ ಹೋಗ್ತಿದ್ದಾವೆ? ಇಲ್ಲಿ ಸಮ್ಮಿಲನ, ಹೌದಲ್ವಾ? ಅಂದರೆ ಹೆಸರಲ್ಲೇ ಇದೆ ಬೈಜಿಕ ಸಮ್ಮಿಲನ ಕ್ರಿಯೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆನಾ? ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಓಕೆ. ಎಸ್, ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ. ಕಾಯದ ಚಲನೆಗೆ ಕಾರಣವಾದಂತಹ ಅಂಶ ಯಾವುದು? ಓಕೆ, ಒಂದು ಆಬ್ಜೆಕ್ಟ್ ಮೂಮೆಂಟ್ ಆಗಬೇಕು ಅಂತಂದ್ರೆ ನಾವಲ್ಲಿ ಫೋರ್ಸ್ ಅಂತಕ್ಕಂಥದ್ದು ಅಪ್ಲೈ ಮಾಡಲೇಬೇಕು. ಅನ್ಲೆಸ್ ವಿ ಅಪ್ಲೈ ದ ಫೋರ್ಸ್ ಆಬ್ಜೆಕ್ಟ್ ಕೆನಾಟ್ ಮೂವ್, ಹೌದಲ್ವಾ? ಆದ್ದರಿಂದ ಇಲ್ಲಿ ಈ ಬಲ ಅಂತಕ್ಕಂಥದ್ದು ಏನಿದೆ ಇದು ಕಾಯದ ಚಲನೆಗೆ ಕಾರಣವಾಗ್ತಕ್ಕಂಥ ಅಂಶ ಆಗಿದೆ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಕಾಯವು ಚಲಿಸಿದ ಪಥದ ಅಳತೆ ಎಷ್ಟಿರುತ್ತೆ ಅಂತಂದರೆ ಅದು ಎಷ್ಟು ಚಲಿಸಿರುತ್ತೋ ಅದನ್ನು ನಾವು ಏನಂತ ಕರಿತೀವಿ? ಚಲಿಸಿದ ದೂರ ಅಂತ ಕರಿತೀವಿ. ಆದ್ದರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸ್ಥಾನಪಲ್ಲಟ ಆಗೋದಿಲ್ಲ, ಹೌದಲ್ವಾ? ಸ್ಥಾನಪಲ್ಲಟಕ್ಕೆ ನಾವೇನಂತ ಕರಿತೀವಿ? ಇಂಗ್ಲೀಷಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ವೇಗ ಅಲ್ಲ, ಜವ ಅಲ್ಲ. ಆದ್ದರಿಂದ ಚಲಿಸಿದ ದೂರ ಅಂತಕ್ಕಂಥದ್ದು ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ. ಓಕೆ ನೋಡಿ, ಈ ಚಿತ್ರದಲ್ಲಿ ಕಾಯವು ಒಂದು ಆಬ್ಜೆಕ್ಟು ಎ ಇಂದ ಸಿಗೆ ಬಿ ಮಾರ್ಗವಾಗಿ ಚಲಿಸಿದೆ. ಹಾಗಾದರೆ ಕಾಯವು ಚಲಿಸಿದಂತಹ ದೂರ ಎಷ್ಟು ಯೂನಿಟ್ಸ್ ಅದು ಮೂಮೆಂಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಎ ಇಂದ ಒಂದು ಆಬ್ಜೆಕ್ಟ್ ಎಲ್ಲಿಗೆ ಮೂಮೆಂಟ್ ಆಗ್ತಾ ಇದೆಯಂತೆ? ಸಿಗೆ ಹೋಗ್ತಾ ಇದೆ. ಯಾವ ಮಾರ್ಗವಾಗಿ ಹೋಗ್ತಾ ಇದೆ ನೋಡಿ? ಈ ಬಿ ಮಾರ್ಗವಾಗಿ ಹೋಗ್ತಾ ಇದೆ. ಹಾಗಾದರೆ ಒಟ್ಟು ಎಷ್ಟು ಚಲಿಸುತ್ತೆ, ಎಷ್ಟು ಯೂನಿಟ್ ಚಲಿಸುತ್ತೆ ಅಂತಂದರೆ ಇಲ್ಲಿ 3, ಇಲ್ಲಿ ಒಂದು 4, ಎರಡನ್ನು ಕೂಡಿ ಎಷ್ಟಾಗುತ್ತೆ? 7 ಯೂನಿಟ್ಸ್ ಇದ ಕರೆಕ್ಟ್ ಆನ್ಸರ್, ಹೌದಲ್ವಾ? ಎಸ್, ಅದರಿಂದ ಇದಕ್ಕೆ ಸರಿಯಾದಂತಹ ಉತ್ತರ ಡಿ 7 ಮಾನಗಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಈ ಚಿತ್ರದಲ್ಲಿ ಕಾಯವು ಎ ಇಂದ ಹೊರಟು ಬಿ ಮಾರ್ಗವಾಗಿ ಎಲ್ಲಿ ಹೋಗ್ತಾ ಇದೆ? ಚಲಿಸ್ತದೆ. ಮತ್ತೆ ಎಲ್ಲಿಗೆ ಬರುತ್ತೆ? ಎ ಬಿಂದುಗೆ ಮತ್ತೆ ವಾಪಸ್ ಬರುತ್ತೆ. ಹಾಗಾದರೆ ಆ ಕಾಯದ ಸ್ಥಾನಪಲ್ಲಟ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ, ಇಲ್ಲಿ
ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟ್ಗೂ ಡಿಫ್ರೆನ್ಸ್ ಗೊತ್ತಿರಬೇಕು ನಮಗೆ. ಓಕೆ, ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಒಂದು ಕಾಯ ಚಲಿಸುತ್ತೆ ಮತ್ತು ಅದೇ ಪೊಸಿಷನಿಗೆ ಬಂದು ನಿಂತ್ಕೊಳ್ಳುತ್ತೆ, ಅಲ್ಲಿ ಏನು ಡಿಸ್ಟೆನ್ಸ್ ಅಂತಕ್ಕಂಥದ್ದು ಇರೋದಿಲ್ಲ ಅಲ್ಲಿ. ಅರ್ಥ ಆಗ್ತಿದೆಯಾ? ಅದು 0 ಆಗಿರುತ್ತೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಈ ಎ ಕಾಯ ಇದೆ, ಒಂದು ಆಬ್ಜೆಕ್ಟ್ ಇದೆ, ಬಿ ಮಾರ್ಗವಾಗಿ ಚಲಿಸುತ್ತಂತೆ, ಸಿಗೆ ಹೋಗುತ್ತೆ. ಓಕೆನಾ? ಚಲಿಸಿ ಎ ಇಂದ ಹೊರಟು ಬಿ ಮಾರ್ಗವಾಗಿ ಚಲಿಸಿ ಎ ಬಿಂದುವಿಗೆ ಮತ್ತೆ ವಾಪಸ್ ಆಗುತ್ತೆ, ಇಲ್ಲಿಗೆ ವಾಪಸ್ ಬರುತ್ತೆ. ಅಂದರೆ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಿದ್ದು ಅಂತ ಅನ್ನೋದು ಮುಖ್ಯ ಅಲ್ಲ, ಅದೆಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಅಲ್ಲಿ ಎಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ, ಅದು ಊರೆಲ್ಲ ಸುತ್ತ ಬಂದ್ಬಿಟ್ಟು ಅಲ್ಲೇ ಇದೆ, ಅದರಲ್ಲಿ ಸ್ಥಾನ ಪಲ್ಲಟ ಆಗಿಲ್ಲ ಅದು ಅಲ್ವಾ, 0 ಆಗಿದೆ ಅಲ್ಲಿ, 0 ಯೂನಿಟ್ಸ್. ಅದೇ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದೆ ಅದಂತಂದರೆ 3, 4, 5 ಎಷ್ಟಾಗುತ್ತೆ? 12 ಯೂನಿಟ್ಸ್ ಆಗುತ್ತಲ್ವಾ. ಆದ್ದರಿಂದ ಇಲ್ಲಿ ಡಿಸ್ಟೆನ್ಸ್ಗೂ ಡಿಸ್ಪ್ಲೇಸ್ಮೆಂಟ್ಗೂ ನಮಗೆ ವ್ಯತ್ಯಾಸ ಗೊತ್ತಿದ್ರೆ ಇದಕ್ಕೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಕಾಯ್ದ ಸ್ಥಾನ ಪಲ್ಲಟ ಮತ್ತೆ ವಾಪಸ್ ಬಂದು ಅದೇ ಪೊಸಿಷನ್ಗೆ ನಿಂತ್ಕೊಂಡಿದೆ ಅಂತಂದರೆ ಅಲ್ಲಿ 0 ಆಗಿರುತ್ತೆ. ಓಕೆ, 0 ಯೂನಿಟ್ ಇಸ್ ದ ಕರೆಕ್ಟ್ ಆನ್ಸರ್, ಹೌದಲ್ವಾ? ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ವೃತ್ತಾಕಾರ ಪಥದಲ್ಲಿ ಒಂದು ಕಾಯವು ಅರ್ಧದಷ್ಟು ಚಲಿಸಿದಾಗ ಚಲಿಸಿದಂತಹ ದೂರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ πr. ನಿಮಗೆ ಸರ್ಕ್ಯುಲರ್ ಮೋಷನಲ್ಲಿದು ಬರುತ್ತೆ, πr ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡಿ, ಆರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಪಥದಲ್ಲಿ ಒಂದು ಕಾಯವು ಅರ್ಧದಷ್ಟು ಚಲಿಸಿದಾಗ ಅದರ ಸ್ಥಾನ ಪಲ್ಲಟ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಅರ್ಧದಷ್ಟು ಅಂತಂದ್ರೆ ಏನು? 2πr, ಹೌದಲ್ವಾ? ಆದ್ದರಿಂದ ಇದಕ್ಕೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ, ಈ ಕೆಳಗಿನವುಗಳಲ್ಲಿ ಸರಿಯಾದಂತಹ ಹೇಳಿಕೆಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಡಿಸ್ಟೆನ್ಸ್ಗೂ ಮತ್ತು ಡಿಸ್ಪ್ಲೇಸ್ಮೆಂಟ್ಗೂ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಲ್ವಾ, ಆ ಡಿಸ್ಟೆನ್ಸ್ಗೂ ಮತ್ತು ಡಿಸ್ಪ್ಲೇಸ್ಮೆಂಟ್ಗೂ ಏನು ಒಂದು ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಓಡ್ತಾ ಹೋಗೋಣ. ನೋಡಿ, ಸ್ಥಾನ ಪಲ್ಲಟ 0 ಆಗಬಹುದು, ಹೌದು, ಇಟ್ ಈಸ್ ಪಾಸಿಬಲ್, ಹೌದಲ್ವಾ? ಒಂದು ಆಬ್ಜೆಕ್ಟು ನಾವು ಆಲ್ರೆಡಿ ನೋಡಿದ್ವಲ್ಲಿ, ಎ ಪಾಯಿಂಟಿಂದ ಬಿ ಪಾಯಿಂಟ್ ಮಾರ್ಗವಾಗಿ ಸಿಗೆ ಹೋಗಿ ಮತ್ತೆ ಎಗೆ ಬಂದು ಇಲ್ಲಿ ಏನಾಗಿತ್ತು? ಸ್ಥಾನ ಪಲ್ಲಟ ಅಂತಕ್ಕನ್ನೋದು, ಈ ಸ್ಥಾನ ಪಲ್ಲಟ ವೆಯ್ಟ್ ಈ ಸ್ಥಾನ ಪಲ್ಲಟ ಏನಾಗಿತ್ತು? 0 ಆಗಿತ್ತು. ಓಕೆ, ಆ ಪೊಸಿಷನ್ ಒರಿಜಿನಲ್ ಪೊಸಿಷನ್ಗೆ ಬಂದು ನಿಂತ್ಕೊಂಡಾಗ ಅದು ಆ ಸ್ಥಾನ ಪಲ್ಲಟ ಡಿಸ್ಪ್ಲೇಸ್ಮೆಂಟ್ ಅಂತ ಏನಾಗಿರುತ್ತೆ? 0 ಆಗಿರುತ್ತೆ ಎ ಪಾಯಿಂಟಲ್ಲಿ. ಆದ್ದರಿಂದ ಇದು ಸರಿಯಾದಂಥ ಒಂದು ಉತ್ತರ, ಅಂದರೆ ಒಂದು ಹೇಳಿಕೆ. ನೆಕ್ಸ್ಟು, ಚಲಿಸಿದ ದೂರ 0 ಆಗಬಹುದು. ಇಲ್ಲಿಂದ ಆಬ್ಜೆಕ್ಟ್ ಇಲ್ಲಿಗೆ ಚಲಿಸಿದೆ 3 ಕಿಲೋಮೀಟರ್ ಅಂದ್ಕೊಳ್ಳಿ, ಇಲ್ಲ 3 ಯೂನಿಟ್ಸ್ ಅಂತ ತಿಳ್ಕೊಳ್ಳಿ. ಅದು ಹೇಗೆ 0 ಆಗೋಕ್ಕೆ ಸಾಧ್ಯ ಇದೆ? ಆದ್ದರಿಂದ 0 ಆಗಲ್ಲ ಇದು. ಅದೆಷ್ಟು ಚಲಿಸಿರುತ್ತೋ ಅಷ್ಟು ನಾವು ಹೇಳಲೇಬೇಕು. ಒಂದು ಆಬ್ಜೆಕ್ಟ್ ಇಲ್ಲಿಂದ ಇಲ್ಲಿಗೆ ಮೂವ್ಮೆಂಟ್ ಆಗಿದೆ ಅಂದರೆ ಅದಕ್ಕೊಂದು ಡಿಸ್ಟೆನ್ಸ್ ಇದ್ದೇ ಇರುತ್ತೆ, ಹೌದಲ್ವಾ? ಅದರಿಂದ ಇದು ತಪ್ಪಾದ ಹೇಳಿಕೆ ಆಗುತ್ತೆ. ನೆಕ್ಸ್ಟ್, ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟ ಸಮನಾಗಬಹುದು. ಹೌದು, ಈ ಆಬ್ಜೆಕ್ಟು ಎ ಇಂದ ಬಿಗೆ ಬಂದಿದೆ, ಇದು ಚಲಿಸಿದ ದೂರನೂ ಹೌದು ಮತ್ತು ಮತ್ತು ಸ್ಥಾನ ಪಲ್ಲಟನೂ ಹೌದು, ಹೌದಲ್ವಾ? ಇಲ್ಲಿ ಚಲಿಸಿದ ದೂರ ಎಷ್ಟು ಅಂತ ಹೇಳಿದರೆ 3 ಯೂನಿಟ್ ಅಂತ ಹೇಳ್ತೀರಿ. ಸ್ಥಾನ ಪಲ್ಲಟ ಎಷ್ಟು ಅಂತಂದರೆ 3 ಯೂನಿಟೇ. ಮತ್ತೆ ಅದು ವಾಪಸ್ ಬಂತು ಹೇಗೆ ಅಂತಂದರೆ ಅದು ಸ್ಥಾನ ಪಲ್ಲಟ 0 ಆಗಿಬಿಡುತ್ತೆ, ಅದು ಮತ್ತೆ ವಾಪಸ್ ಬಂದಿಲ್ಲ. ಇಲ್ಲಿ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟ ಸಮವಾಗಬಹುದು, ಹೌದು, ಇಟ್ ಈಸ್ ಪಾಸಿಬಲ್. ಆದ್ದರಿಂದ ಇಲ್ಲಿ ಹೇಳಿಕೆ ಎ ಮತ್ತು ಸಿ ಅಂತಕ್ಕಂಥದ್ದು ಸರಿಯಾದಂತಹ ಒಂದು ಉತ್ತರ ಆಗುತ್ತೆ. ಸರಿನಾ? ಎಸ್, ಮುಂದಿನ ಕ್ವಶನ್ ನೋಡೋಣ. ಎಸ್, ಒಂದು ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದಂತಹ ದೂರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಜವ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಒಂದು ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನ ಪಲ್ಲಟ ಎಷ್ಟು ಏನಂತ ಕರಿತೀವಿ? ಅದಕ್ಕೆ ನಾವು ವೇಗ, ಸ್ಪೀಡ್, ಹೌದಲ್ವಾ? ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳಿವು, ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎಸ್, ಮುಂದಿನ ಪ್ರಶ್ನೆ ನೋಡಿ, ಕೆಲವೊಂದಿಷ್ಟು ಸನ್ನಿವೇಶಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಈ ಸನ್ನಿವೇಶಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ವೇಗವು ಅದಿಶ ಪರಿಮಾಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವಂಥ ಕಾಯವು ವೇಗೋತ್ಕರ್ಷಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ.
ನೆಕ್ಸ್ಟ್ ಸ್ಥಾನಪಲ್ಲಟ ಮತ್ತು ಚಲಿಸಿದ ದೂರ ಸಮವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸ್ಥಾನಪಲ್ಲಟ ಮತ್ತು ಚಲಿಸಿದ ದೂರ ಯಾವಾಗಲೂ ಸಮ ಆಗಿರಲ್ಲ, ಹೌದಲ್ವಾ? ಆದ್ದರಿಂದ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ವೃತ್ತಿಯ ಪಥದಲ್ಲಿ ಜವ ಸ್ಥಿರವಾಗಿದ್ದಾಗ ವೇಗೋತ್ಕರ್ಷವು ಸೊನ್ನೆಯಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವಂಥ ಕಾಯವು ವೇಗೋತ್ಕರ್ಷಗೊಳ್ಳಬಹುದು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಇದಕ್ಕೆ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಇದು ಸೆಲ್ ಬಯಾಲಜಿಗೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಏನು ಜೀವಕೋಶಗಳು ಅಂತ ಕರಿತೀವಿ. ಆ ಜೀವಕೋಶಗಳಲ್ಲಿ ಪ್ರಾಣಿ ಜೀವಕೋಶಕ್ಕೂ ಮತ್ತು ಸಸ್ಯ ಜೀವಕೋಶಕ್ಕೂ ಇರತಕ್ಕಂತಹ ಒಂದು ಡಿಫ್ರೆನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಆ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಇವುಗಳಲ್ಲಿ ಯಾವ ಕಣದಂಗ ಸೆಲ್ ಆರ್ಗನಲ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಈ ಸೆಲ್ ಆರ್ಗನಲ್ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ. ಮೈಟೋಕಾಂಡ್ರಿಯಾ, ದೊಡ್ಡ ರಸದಾನಿ, ಕೋಶಭಿತ್ತಿ ಇವು ಪ್ಲಾಂಟ್ ಸೆಲ್ಲಲ್ಲಿ ಇರುತ್ತೆ, ಸಸ್ಯ ಜೀವಕೋಶದಲ್ಲಿ ಕಂಡುಬರುತ್ತದೆ. ಸೆಂಟ್ರಿಯೋಲ್ ಅಂತಕ್ಕಂಥದ್ದು ಮಾತ್ರ ಈ ಒಂದು ಪ್ರಾಣಿ ಜೀವಕೋಶ ಅನಿಮಲ್ ಸೆಲ್ಲಲ್ಲಿ ಮಾತ್ರ ಇರುತ್ತೆ ಅಂತಕ್ಕಂಥದ್ದು. ಆದ್ದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಸೆಂಟ್ರಿಯೋಲ್, ಇವು ಆಗಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆಗೆ ನೋಡಿ. ಮಾನವನ ಹೃದಯದ ಸ್ನಾಯುಗಳಿಗೆ ಶುದ್ಧ ರಕ್ತವನ್ನು ಸರಬರಾಜು ಮಾಡುವಂತಹ ರಕ್ತನಾಳ ಯಾವುದು? ಸೊ ನಿಮ್ಗೆ ಗೊತ್ತಿದೆ, ನಮ್ಮ ರಕ್ತ ಮಾನವನ ಅಸ್ಥಿಮಜ್ಜೆಯಲ್ಲಿ ಉತ್ಪತ್ತಿಯಾಗಿ ಹೃದಯಕ್ಕೆ ಬರುತ್ತೆ, ಹೃದಯದಿಂದ ಪಂಪ್ ಆಗುತ್ತೆ, ಆಕ್ಸಿಜನೇಷನ್ ಪರ್ಪಸ್ಗೆ ಅಂತ ನಾವು ಕಲ್ತಿದ್ದೀವಿ, ಹೌದಲ್ವಾ? ಇಲ್ಲಿ ಯಾವ ಒಂದು ನಾಳಗಳ ಮುಖಾಂತರ ರಕ್ತ ಅಂತಕ್ಕಂಥದ್ದು ಹೃದಯಕ್ಕೆ ಬರುತ್ತೆ? ಯಾವ ರಕ್ತನಾಳಗಳ ಮುಖಾಂತರ? ಕರೋನರಿ ಆರ್ಟರೀಸ್ ಅಂತ ಇರುತ್ತೆ, ಕರೋನರಿ ವೇನ್ಸ್ ಅಂತ ಇದೆ. ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಕರೋನರಿ ಅಪಧಮನಿ ಅಂತಕ್ಕಂಥದ್ದು ಏನಿದೆ, ಮಾನವನ ಹೃದಯದ ಸ್ನಾಯುಗಳಿಗೆ ಶುದ್ಧ ರಕ್ತವನ್ನು ಸರಬರಾಜು ಮಾಡುತ್ತೆ. ರಕ್ತದಿಂದ ಏನು ಆಕ್ಸಿಜನೇಷನ್ ಆಗಿರುತ್ತಲ್ವ, ಆ ರಕ್ತ ಕರೋನರಿ ಅಪಧಮನಿ ಮುಖಾಂತರ ಏನಾಗ್ತಾ ಹೋಗುತ್ತೆ, ಹೃದಯದ ಸ್ನಾಯುಗಳಿಗೆ. ಬೇರೆ ಸೆಲ್ಸ್ಗೆ ಕ್ಯಾರಿ ಮಾಡ್ತಕ್ಕಂಥ ಅಯೋರ್ಟದಿಂದ ಬ್ಲಡ್ ಹೋಗುತ್ತೆ, ಬಟ್ ಹೃದಯದಲ್ಲೂ ಕೂಡ ಸೆಲ್ಸ್ ಇರುತ್ತಲ್ವ, ಆ ಹೃದಯದ ಜೀವಕೋಶಗಳಿಗೆ, ಆ ಒಂದು ಸ್ನಾಯುಗಳಿಗೆ ರಕ್ತವನ್ನು ಇಲ್ಲಿ ಸಪ್ಲೈ ಮಾಡ್ತಕ್ಕಂತಹ ಒಂದು ಫಂಕ್ಷನ್ ಯಾವ್ದು ಮಾಡುತ್ತೆ ಅಂತಂದರೆ ಕರೋನರಿ ಅಪಧಮನಿ ಮಾಡುತ್ತೆ. ಅದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಕರೋನರಿ ಅಪಧಮನಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಇವುಗಳಲ್ಲಿ ಒಂದು ಜೈವಿಕ ಗೊಬ್ಬರಕ್ಕೆ ಉದಾಹರಣೆ ಏನು? ಜೈವಿಕ ಅಂತಂದರೆ ಬಯೋಟಿಕ್, ಎಬಯೋಟಿಕ್ ಕಾಂಪೊನೆಂಟ್ಸ್ ಅಂತ ನಾವು ನೇಚರಲ್ಲಿ ನೋಡ್ತಾ ಬಂದಿದ್ದೀವಿ, ಹೌದಲ್ವಾ? ಇಲ್ಲಿ ಜೈವಿಕ ಗೊಬ್ಬರ ಕೇಳ್ತಿರೋದವರು. ಓಕೆ, ಇದಕ್ಕೆ ಅಜೋಲಾ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಬಯೋ ಫರ್ಟಿಲೈಸರ್ಸಲ್ಲಿ ನಾವು ಸ್ಟಡಿ ಮಾಡ್ತೀವಿ ಅಜೋಲಾ, ಆದ್ದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಅಜೋಲಾ ಅಂತಕ್ಕಂಥದ್ದು ಒಂದು ಜೈವಿಕ ಗೊಬ್ಬರ, ಬಯೋ ಫರ್ಟಿಲೈಸರ್. ಮುಂದಿನ ಪ್ರಶ್ನೆ ನೋಡುವ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವಂಥ ಅಂಗಾಂಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಯಾವುದು ಇಲ್ಲಿ ಸಸ್ಯಗಳಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಪ್ಲ್ಯಾಂಟಲ್ಲಿ ಆಹಾರ ತಯಾರಿಸ್ಕೊಳ್ಳುತ್ತೆ ಪ್ಲ್ಯಾಂಟ್. ನಿಮ್ಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರ, ಫೋಟೋಸಿಂಥಸಿಸ್ ಮುಖಾಂತರ ಈ ಒಂದು ಪ್ಲ್ಯಾಂಟ್ ಆಹಾರವನ್ನು ತಯಾರಿಸ್ಕೊಂಡಿದೆ. ಅಂದರೆ ಯಾವನು ಆಹಾರ ಅಂದರೆ ಗ್ಲೂಕೋಸ್, ಹೌದಲ್ವಾ? ಈ ಗ್ಲೂಕೋಸ್ನ ಆಹಾರದಲ್ಲಿ ಆ ಎಲೆಯಲ್ಲಿ ತಯಾರಾಗಿರುತ್ತೆ. ಈ ಎಲೆಯಿಂದ ಇಡೀ ನಮ್ಮ ಪ್ಲಾಂಟ್ಸ್ಗೆ ಸಪ್ಲೈ ಮಾಡ್ತಕ್ಕಂಥದ್ದು ಯಾವುದು? ಫ್ಲೋಯಮ್ ಟಿಶ್ಯೂ, ಫ್ಲೋಯಮ್, ಹೌದಲ್ವಾ? ಫ್ಲೋಯಮ್ ಮುಖಾಂತರ ಆಹಾರ ಸಪ್ಲೈ ಆಗ್ತಾ ಹೋಗುತ್ತೆ ಸಸ್ಯದ ಎಲ್ಲ ಭಾಗಗಳಿಗೆ. ನೀರು ಝೈಲಮ್ ಮುಖಾಂತರ, ಝೈಲಮ್ ಟಿಶ್ಯೂ ಇರುತ್ತಿಲ್ಲ, ಝೈಲಮ್ ಅಂಗಾಂಶದ ಮುಖಾಂತರ ನೀರು ಈ ಒಂದು ಎಲೆಗಳಿಗೆ ಸಪ್ಲೈ ಆಗ್ತಾ ಹೋಗುತ್ತೆ. ಯಾಕಂದರೆ ಎಲೆಗಳಲ್ಲಿ ಆಹಾರ ತಯಾರಾಗಬೇಕಂದ್ರೆ ಏನು ಬೇಕು? ನೀರು ಬೇಕು. ಆದ್ದರಿಂದ ಇಲ್ಲಿ ಝೈಲಮ್ ಅಂತಕ್ಕಂಥದ್ದು ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವಂಥ ಅಂಗಾಂಶ ಫ್ಲೋಯಮ್. ಝೈಲಮ್ ನೀರು ಸಾಗಿಸುತ್ತೆ, ಇಲ್ಲಿ ಫ್ಲೋಯಮ್ ಅಂತಕ್ಕಂಥದ್ದು ಆಹಾರವನ್ನು ಸಾಗಿಸೋದ್ರಿಂದ ಫ್ಲೋಯಮ್ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಎಡ್ವರ್ಡ್ ಜೆನ್ನರ್ ಅಂತಕ್ಕಂಥವ್ರು ನಮ್ಮ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ನಿಮ್ಗೆ ಗೊತ್ತಿದೆ, ಲೂಯಿ ಫಾಸ್ಚರ್ ಏನು ಕಂಡುಹಿಡಿದರು? ಹುಚ್ಚುನಾಯಿ ಕಡಿತಕ್ಕೆ ಮೆಡಿಸಿನ್ ಕಂಡುಹಿಡಿದ್ದಾರೆ ಅವರು. ಅಲೆಕ್ಸಾಂಡರ್ ಫ್ಲೆಮಿಂಗು ಏನು ಕಂಡುಹಿಡಿದ್ದಾರೆ ಅವರು? ಪೆನ್ಸಿಲಿನ್ ಕಂಡುಹಿಡಿದ್ದಾರೆ. ಸೊ ಸ್ವಲ್ಪ ಇನ್ವೆನ್ಷನ್ಸ್ ಬಗ್ಗೆ ಸ್ವಲ್ಪ ನೀವು ನೋಡ್ಕೊಳ್ತಾ ಹೋಗಿ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ವಾಯು ಮಾಲಿನ್ಯದ ಇದು ಸೂಚಕ, ಇದು ರಚೆ ಅಂತ ಆಗಿದೆ, ಇದು ಸೂಚಕ ಮಾಡ್ಕೊಳ್ಳಿ.
ಓಕೆ, ಇಂಡಿಕೇಟರ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಓಕೆ, ಈ ವಾಯು ಮಾಲಿನ್ಯವನ್ನು ಸೂಚಿಸ್ತಕ್ಕಂತಹ ಒಂದು ಜೀವಿ ಯಾವುದು ಅಂತಂದರೆ ಇಲ್ಲಿ ಕಲ್ಲುಗಳು ಅಂತ ಕರಿತೀವಿ ನಾವು. ಅದನ್ನು ಇಂಗ್ಲೀಷಲ್ಲಿ ಲೈಕನ್ಸ್ ಅಂತ ಕರಿತೀವಿ. ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಆಲ್ಗೆ ಆ್ಯಂಡ್ ಫಂಗೈ ಅಂತ ಹೇಳ್ತೀವಿ. ಎಲ್ಲಿ ಪೊಲ್ಯೂಷನ್ ಇರೋದಿಲ್ವೋ, ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ವೆಸ್ಟರ್ನ್ ಘಾಟ್ಸಲ್ಲಿ ಕಾಮನ್ ಆಗಿ ಲೈಕನ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಯಾಕಂದರೆ ಅಲ್ಲಿ ಜಾಸ್ತಿ ಪೊಲ್ಯೂಷನ್ ಇರೋದಿಲ್ಲ. ಎಲ್ಲಿ ಮಾಲಿನ್ಯ, ಅದರಲ್ಲೂ ವಾಯು ಮಾಲಿನ್ಯ ಎಲ್ಲಿ ಇರೋದಿಲ್ವೋ ಆ ಒಂದು ಪ್ರದೇಶದಲ್ಲಿ ಈ ಲೈಕನ್ಸ್ ಬೆಳೀತಾ ಹೋಗ್ತವೆ. ಸೊ ಅದರಿಂದ ವಾಯು ಮಾಲಿನ್ಯದ ಸೂಚಕ ಯಾವುದು ಇಲ್ಲಿ ಅಂತಂದರೆ ಕಲ್ಲುಗಳು ಅಂತಕ್ಕಂಥದ್ದು. ಓಕೆನಾ? ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಕಾರ್ಬನ್ ಡೈಆಕ್ಸೈಡ್ ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಸ್ಥಿರೀಕರಣಗೊಳ್ಳುವಂತಹ ಒಂದು ಕ್ರಿಯೆ ಅಂತ ಕೇಳ್ತಿದ್ದಾರೆ. ಇದು ಸ್ಥಿರೀಕರಣ ಅಂತಾಗಿದೆ. ಸ್ಥಿರೀಕರಣಗೊಳ್ಳುವಂಥ ಒಂದು ಪ್ರಕ್ರಿಯೆ ಯಾವುದು ಅಂತಂದರೆ ಉಸಿರಾಟನ, ದ್ಯುತಿ ಸಂಶ್ಲೇಷಣೆ ಕ್ರಿಯೆನ, ವಿಸರ್ಜನೆ ಕ್ರಿಯೆನ ಅಥವಾ ಬಾಷ್ಪ ವಿಸರ್ಜನೆನ ಅಂತ ಕೇಳ್ತಾ ಹೋಗೋದಾದರೆ ನಿಮ್ಗೆ ಗೊತ್ತಿದೆ ಕಾರ್ಬನ್ ಡೈಆಕ್ಸೈಡ್ ಏನಾಗಬೇಕು, ಸ್ಥಿರೀಕರಣಗೊಳ್ಬೇಕು. ಓಕೆನಾ? ಹೇಗೆ ಸ್ಥಿರೀಕರಣಗೊಳ್ಬೇಕು ಕಾರ್ಬನ್ ಡೈಆಕ್ಸೈಡು? ಈಗ ನಿಮ್ಗೆ ಗೊತ್ತಿದೆ ಪ್ಲಾಂಟ್ಸು ತಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಯಾವ ಒಂದು ಪ್ರೋಸೆಸ್ ಮುಖಾಂತರ ತಯಾರಿಸ್ಕೊಳ್ತವೆ? ಫೋಟೋಸಿಂಥಸಿಸ್ ಪ್ರೋಸೆಸ್ ಮುಖಾಂತರ ಪ್ಲಾಂಟ್ಸ್ ತಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಅವು ತಯಾರಿಸ್ಕೊಳ್ತವೆ ಅಂತಕ್ಕಂಥದ್ದು. ಹೌದಲ್ವಾ? ಅದನ್ನು ನಾವು ಏನಂತ ಕರಿದ್ವಿ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮುಖಾಂತರ ಪ್ಲಾಂಟ್ಸು ಆಹಾರವನ್ನು ತಯಾರಿಸ್ಕೊಳ್ತವೆ. ಅಂದರೆ ಗ್ಲೂಕೋಸನ್ನು, ಹೌದಲ್ವಾ, C6H12O6 ಅನ್ನು ತಯಾರಿಸ್ಕೊಳ್ತವೆ. ಅದಕ್ಕೆ ಏನೇನು ಬೇಕು ನಮಗೆ? ಪ್ಲಾಂಟ್ಸ್ಗೆ ನೀರು ಬೇಕು, ಹೌದಲ್ವಾ, ಮತ್ತು ಕಾರ್ಬನ್ ಡೈಆಕ್ಸೈಡ್ ಬೇಕು. ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು, ನೀರನ್ನು ಬಳಸ್ಕೊಂಡು, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಸೂರ್ಯನ ಶಾಖವನ್ನು ಬಳಸ್ಕೊಂಡು, ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್, ಪ್ಲಾಂಟ್ಸ್ ಕ್ಯಾನ್ ಪ್ರಿಪೇರ್ ದರ್ ಓನ್ ಫುಡ್. ಹೌದಲ್ವಾ? ನಾವು ಓದಿದ್ವಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ, ಇದನ್ನು ಕಲ್ತಿದ್ದೀವಿ. ಇಲ್ಲಿ ನಮಗೆ ಆಕ್ಸಿಜನ್ ಬೈ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಹೌದಲ್ವಾ? ಹಾಗಾದರೆ ಇಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಸ್ಥಿರೀಕರಣಗೊಳ್ತು ಪ್ಲಾಂಟ್ ಒಳಗಡೆ. ಕಾರ್ಬನ್ ಡೈಆಕ್ಸೈಡ್ ಏನಾಯಿತು? ಪ್ಲಾಂಟ್ಸ್ ಒಳಗಡೆ ಹೋಯಿತು. ಆದ್ದರಿಂದ ಈ ಒಂದು ಪ್ರಶ್ನೆಗೆ ನೋಡೋ ಕೇಳಿರೋದೇನು? ಕಾರ್ಬನ್ ಡೈಆಕ್ಸೈಡ್ ನೈಸರ್ಗಿಕವಾಗಿ ಮತ್ತು ನ್ಯಾಚುರಲ್ ಆಗಿ ಸಸ್ಯಗಳು ಸ್ಥಿರೀಕರಣಗೊಳಿಸ್ಕೊಳ್ಳುತ್ತೆ. ಯಾವುದಕ್ಕೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ. ಆದ್ದರಿಂದ ಈ ಒಂದು ಕ್ವಶನ್ಗೆ ಆನ್ಸರು ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಥ್ರೂ ದಿ ಫೋಟೋಸಿಂಥಸಿಸ್ ಪ್ರೋಸೆಸ್ ಪ್ಲಾಂಟ್ಸ್ ಕ್ಯಾನ್ ಗೆಟ್ ದ ಕಾರ್ಬನ್ ಡೈಆಕ್ಸೈಡ್. ಹೌದಲ್ವಾ? ಪ್ಲಾಂಟ್ಸು ಸ್ಥಿರೀಕರಣಗೊಳಿಸ್ಕೊಳ್ಳುತ್ತೆ ಕಾರ್ಬನ್ ಡೈಆಕ್ಸೈಡನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ ಅಂತಕ್ಕಂಥದ್ದು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆಗಿದೆ ನೋಡಿ. ಸ್ಥಿರ ಕೀಲು ಮೂಳೆಗೆ ಉದಾಹರಣೆ ಯಾವುದು? ಸೊ ಇದು ದವಡೆ ಮೂಳೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಬಾಡಿ ಮೂಮೆಂಟ್ಸ್ ಅಂತ ಒಂದು 7ನೇ ತರಗತಿಯಲ್ಲಿ ಒಂದು ಚಾಪ್ಟರ್ ಇದೆ, ಅದನ್ನು ನೋಡಿಕೊಂಡ್ರೆ ಇದಕ್ಕೆ ನಿಮಗೆ ಆನ್ಸರ್ ಸಿಗುತ್ತೆ. ಎಸ್, ಮುಂದಿನ ಪ್ರಶ್ನೆಗಿದೆ ನೋಡಿ. ಅತಿ ಹೆಚ್ಚು ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರ್ತಕ್ಕಂಥ ಒಂದು ಫ್ಯೂಯಲ್ ಯಾವುದು? ಇಂಧನ ಯಾವುದು ಅಂತಂದರೆ LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗುತ್ತೆ. ಎಸ್, ಮುಂದಿನ ಪ್ರಶ್ನೆಗೆ ನೋಡಿ. ದ್ರವ ಸ್ಥಿತಿಯ ಅಲೋಹ ಧಾತುವಿಗೆ ಒಂದು ಉದಾಹರಣೆ ಯಾವುದು ಇಲ್ಲಿ ಅಂತ ಕೇಳ್ತಿದ್ದಾರೆ. ದ್ರವ ಸ್ಥಿತಿಯ ಅಲೋಹ ಯಾವುದು ಅಂತಂದರೆ ಇಲ್ಲಿ ಬ್ರೋಮಿನ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆನಾ? ಎಸ್, ಅಲ್ಲಿ ಮೆಟಲ್ ಅಂತ ಬಂದರೆ ಪಾದರಸ ಬರುತ್ತೆ. ಓಕೆನಾ? ದ್ರವ ರೂಪದ ಒಂದು ಲೋಹ ಯಾವುದು ಅಂದರೆ ಪಾದರಸ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಕ್ಲೋರಿನ್ ಅಟಾಮಿಕ್ ನಂಬರ್ ಎಷ್ಟಿದೆ? 17 ಇದೆ. ಆವರ್ತಕ ಕೋಷ್ಟಕದಲ್ಲಿ ಕ್ಲೋರಿನ್ನ ಆವರ್ತ ಎಷ್ಟು ಅಂತ ಹೇಳ್ತಿದ್ದಾರೆ. ಸೊ ನಮ್ಗೆ ಗೊತ್ತಿದೆ ಪೀರಿಯಾಡಿಕ್ ಟೇಬಲಲ್ಲಿ 18 ಗ್ರೂಪ್ಸ್ ಇರುತ್ತೆ, 7 ಪೀರಿಯಡ್ಸ್ ಇರುತ್ತಂತೆ ಓದ್ಕೊಂಡಿದ್ದೀವಿ ನಾವು. 7 ಆವರ್ತಗಳಿರ್ತವೆ, 18 ಗುಂಪುಗಳಿದ್ದಾವೆ. ಈ ಒಂದು ಕ್ಲೋರಿನ್ ಅಂತಕ್ಕಂಥದ್ದು ಯಾವ ಒಂದು ಆವರ್ತದಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ನಿಮ್ಗೆ ಪೀರಿಯಾಡಿಕ್ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ. ಆಪ್ಷನ್ ಎ ಏನಿದೆ 3ನೇ ಆವರ್ತದಲ್ಲಿ ನಾವು ಕ್ಲೋರಿನನ್ನು ಗಮನಿಸ್ಬೋದು ಅಂತಕ್ಕಂಥದ್ದು. ಆದ್ದರಿಂದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ. ಕೊಠಡಿಯ ತಾಪದಲ್ಲಿಯೇ ಒತ್ತಿ ಉರಿಯುವಂಥ ವಸ್ತು ಯಾವುದು ಅಂತ ಕೇಳ್ತಾ ಇದ್ದಾರೆ. ರೂಮ್ ಟೆಂಪ್ರೇಚರಲ್ಲಿ ಕಾಮನ್ನಾಗಿ ಬಿಳಿ ರಂಜಕ ಒತ್ತಿ ಉರಿತದೆ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ. ಮೊಸರಲ್ಲಿರ್ತಕ್ಕಂಥ ಆಮ್ಲ ನಿಮ್ಗೆ ಗೊತ್ತಿದೆ. ಕೆಲವೊಂದಿಷ್ಟು ಸಬ್ಸ್ಟೆನ್ಸಸ್ಸಲ್ಲಿ ಯಾವೆಲ್ಲ ಆ್ಯಸಿಡ್ ಇರುತ್ತೆ. ಸಿಟ್ರಿಕ್ ಆ್ಯಸಿಡ್ ಎಲ್ಲಿರುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್ ಎಲ್ಲಿರುತ್ತೆ, ಆಸ್ಕಾರ್ಬಿಕ್ ಆ್ಯಸಿಡ್ ಎಲ್ಲಿರುತ್ತೆ,
ಟಾಟರಿಕ್ ಆ್ಯಸಿಡ್ ಎಲ್ಲಿರುತ್ತೆ, ಟಾಟರಿಕ್ ಆಮ್ಲ. ಸೊ ಇವುಗಳೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಇದರಲ್ಲಿ ಮೊಸರಿನಲ್ಲಿರ್ತಕ್ಕಂಥದ್ದು ಲ್ಯಾಕ್ಟಿಕ್ ಆ್ಯಸಿಡ್. ಓಕೆನಾ. ಈಗ ಮೆಥನೋಯಿಕ್ ಆಮ್ಲ ಎಲ್ಲಿ ಬರುತ್ತೆ? ಫಾರ್ ಎಕ್ಸಾಂಪಲ್ ಈಗ ಇರುವೆ ಕಚ್ಚಿದಾಗ ಸೆನ್ಸೇಷನ್ ಆಗುತ್ತೆ. ನೆಕ್ಸ್ಟು ಟಮಾರಿಂಡಲ್ಲಿ ಟಾಟರಿಕ್ ಆ್ಯಸಿಡ್ಡು, ಹೌದಲ್ವಾ. ನೆಕ್ಸ್ಟು ಆಕ್ಸಾಲಿಕ್ ಆ್ಯಸಿಡ್ ಎಲ್ಲಿರುತ್ತೆ? ಈಗ ಹುಣಸೆಹಣ್ಣಲ್ಲಿ ಟಾಟರಿಕ್ ಆ್ಯಸಿಡ್ ಇರುತ್ತೆ, ಸಿಟ್ರಿಕ್ ಆ್ಯಸಿಡ್ ನಿಂಬೆಹಣ್ಣಲ್ಲಿ ಇರುತ್ತೆ, ಹುಳಿ ಹಣ್ಣುಗಳಲ್ಲಿ, ಹೌದಲ್ವಾ. ಸೊ ಇವುಗಳ ಸ್ವಲ್ಪ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಇವುಗಳಲ್ಲಿ ಒಂದು ಸಹವೇಲೆನ್ಸಿ ಸಂಯುಕ್ತ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಮೇಣ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಜಠರಾಮ್ಲೀಯತೆಯನ್ನು ನಿವಾರಿಸಲು ಬಳಸುವಂಥ ವಸ್ತು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಗೊತ್ತಿದೆ, ನಮ್ಮ ಸ್ಟಮಕ್ ಒಳಗಡೆ ಪೆಪ್ಸಿನ್ ಆ್ಯಕ್ಟಿವೇಟ್ ಆಗೋದಕ್ಕೆ, ನಮ್ಮ ಸ್ಟಮಕ್ ಒಳಗಡೆ ಪೆಪ್ಸಿನ್ ಆ್ಯಕ್ಟಿವೇಟ್ ಆಗಬೇಕು. ಅದಕ್ಕೆ ಆ್ಯಸಿಡ್ ಕಂಟೆಂಟ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ನಮ್ಮ ಸ್ಟಮಕ್ ಒಳಗಡೆ HCl ಸೆಕ್ರೆಷನ್ ಮಾಡುತ್ತೆ. ಯಾವಾಗ HCl ಸೆಕ್ರೆಷನ್ ಜಾಸ್ತಿ ಆಗುತ್ತೋ ಅವಾಗ ಅಸಿಡಿಟಿ ಆಗುತ್ತೆ ನಮಗೆ, ಹೌದಲ್ವಾ. ಅಂದರೆ ಇಲ್ಲಿ ಕೇಳ್ತಿರೋ ಕ್ವಶನ್ ಏನು, ಜಠರಾಮ್ಲೀಯತೆಯನ್ನು ನಿವಾರಿಸಲು ಬಳಸ್ತಕ್ಕಂಥ ಒಂದು ವಸ್ತು ಯಾವುದು ಇಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಮೆಗ್ನೀಷಿಯಾದ ಹಾಲು ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ 56ನೇ ಪ್ರಶ್ನೆ, ಚಾಕ್ಲೇಟ್. ಓಕೆನಾ. ಈ ಚಾಕ್ಲೇಟ್ ಕೆಡದಂತೆ ಸಂರಕ್ಷಿಸಲು ಲೋಹದ ತೆಳುವಾದ ಕವರ್ ಹಾಕಿರುತ್ತಾರೆ, ಹೌದಲ್ವಾ. ನೀವು ನೋಡಿದರೆ ಚಾಕ್ಲೇಟ್ ಒಳಗಡೆ ವೈಟ್ ಕಲರಿಂದ ಒಂದು ಶೀಟ್ ಇರುತ್ತೆ. ನಾವು ಈಗ ಮೆಟಲ್ಸಿಂದು ಪ್ರಾಪರ್ಟೀಸನ್ನ ಕಲ್ತಿರ್ಬೇಕಾದ್ರೆ ಮಲಬಿಲಿಟಿ, ಡಕ್ಟಿಲಿಟಿ ಅಂತ ನಾವೆಲ್ಲ ಓದ್ಕೊಂಡಿದ್ದೀವಿ. ತನ್ಯತೆ, ಕುಟ್ಟೆತೆ, ಯಾವ ಪ್ರಾಪರ್ಟಿ ಮೇಲೆ ಅದನ್ನು ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಕುಟ್ಟೆತೆ ಆಧಾರದ ಮೇಲೆ ಅದನ್ನು ತೆಳುವಾಗಿರ್ತಕ್ಕಂಥ ಒಂದು ಹಾಳೆಗಳಾಗಿ ಮಾಡ್ಕೊಂಡಿದ್ದಾರೆ. ಮಲಬಿಲಿಟಿ ಮೇಕಿಂಗ್ ಎ ಥಿನ್ ಶೀಟ್ಸ್, ಡಕ್ಟಿಲಿಟಿ ಮೇಕಿಂಗ್ ಎ ಥಿನ್ ವಯರ್ಸ್ ಅಂತ ಕಲ್ತಿದ್ದೀವಿ, ಹೌದಲ್ವಾ. ಒಂದು 10 ಗ್ರಾಮ್ ಚಿನ್ನನ 2 ಕಿಲೋಮೀಟರಷ್ಟು ಒಂದು ತೆಳುವಾಗಿರ್ತಕ್ಕಂತಹ ಒಂದು ಎಳೆಯನ್ನಾಗಿ, ದಾರವನ್ನಾಗಿ ನಾವು ಮಾಡಬಹುದು ಅಂತಕ್ಕಂಥದ್ದು. ಸೊ ಆದ್ದರಿಂದ ಕುಟ್ಟೇತೆ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಎಷ್ಟು, ಮುಂದಿನ ಪ್ರಶ್ನೆ, ಒಂದು ವಾಹಕದಲ್ಲಿ ಹರಿಯುತ್ತಿರುವಂತಹ ವಿದ್ಯುತ್ ಶಕ್ತಿಯನ್ನು ದ್ವಿಗುಣಗೊಳಿಸಿದರೆ ಆ ಒಂದು ವಾಹಕದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಶಾಖ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕಲಿ ಗೊತ್ತಾಗುತ್ತೆ ನಿಮಗೆ, ಡಬಲ್ ಆಗುತ್ತೆ, 4ರಷ್ಟು ಆಗುತ್ತದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ. ಎಸ್, ಮುಂದಿನ ಪ್ರಶ್ನೆ ಇದೆ ನೋಡಿ. ಇಲ್ಲಿ 30, 30 ಓಮ್, 10 ಓಮ್ ಮತ್ತು 5 ಓಮ್ ರೋಧಗಳು, ಅಂದರೆ ಇಲ್ಲಿ ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ. ಇವುಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧ ಎಷ್ಟಾಗುತ್ತೆ ಇಲ್ಲಿ ಅಂತ ಕೇಳ್ತಾ ಇದೆ. ಓಕೆ, ಪ್ಯಾರಲಲ್ ಕನೆಕ್ಷನ್, ಸೀರೀಸ್ ಕನೆಕ್ಷನ್ ಅಂತ ನೀವು ಕೇಳಿದ್ದೀರ. ಇಲ್ಲಿ ಸಮಾಂತರವಾಗಿ ಅಂದರೆ ಪ್ಯಾರಲಲ್ ಕನೆಕ್ಷನ್ ಮಾಡಿದಾಗ ಇಲ್ಲಿ ರೋಧ ಒಟ್ಟು ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇದೆ. ನಿಮ್ಗೆ ಅದ್ರ ಫಾರ್ಮುಲಾ ಗೊತ್ತಿರಬೇಕು. ಟೋಟಲ್ ರೆಸಿಸ್ಟೆನ್ಸ್, ದಟ್ ಮೀನ್ಸ್ ರೆಸಿಸ್ಟರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಅದಕ್ಕೆ ಫಾರ್ಮುಲಾ ಇದೆ 1/R1 ಪ್ಲಸ್ 1/R2 ಪ್ಲಸ್ 1/R3 ಇಸ್ ದ ಫಾರ್ಮುಲಾ ಇದಕ್ಕೆ. ಓಕೆನಾ. ಇಲ್ಲಿ ನೀವು ಇದನ್ನು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. R1 ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ ರೆಸಿಸ್ಟೆನ್ಸು 30 ಕೊಟ್ಟಿದ್ದಾನೆ. ನೆಕ್ಸ್ಟು R2 ಎಷ್ಟು ಕೊಟ್ಟಿದ್ದಾನೆ 10 ಕೊಟ್ಟಿದ್ದಾನೆ. ನೆಕ್ಸ್ಟು R3 ಎಷ್ಟು ಕೊಟ್ಟಿದ್ದಾನೆ ರೆಸಿಸ್ಟೆನ್ಸ್ ಇಲ್ಲಿ 5 ಓಮ್ ಕೊಟ್ಟಿದ್ದಾನೆ. ಸೊ ಎಸ್, ಓಕೆ, 5 ಓಮ್ ಕೊಟ್ಟಿದ್ದಾನೆ. ಇಲ್ಲಿ ನಾವು ಇದಕ್ಕೆ LCM ತೊಗೊಳ್ಳಿ. ಸೊ ನೋಡ್ತಿದ್ದಂಗೆಲ್ಲ ಗೊತ್ತಾಗುತ್ತೆ ಈ 3 ಸಂಖ್ಯೆಗಳು 5ರಿಂದನೇ ಭಾಗ ಆಗ್ತಾ ಹೋಗುತ್ತೆ, ಹೌದಲ್ವಾ. ಆದ್ದರಿಂದ ಇಲ್ಲಿ ದೊಡ್ಡ ಸಂಖ್ಯೆ ನಾವು LCM ಅಂತ ತೊಗೋಬೋದು. ಟೋಟಲಾಗಿ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ನಮಗೆ ಫೈನಲಾಗಿ 3 ಓಮ್ ಸಿಗುತ್ತೆ ಅಂತಕ್ಕಂಥದ್ದು. ಓಕೆ, ಎಸ್. ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಹಾಗಾದ್ರೆ ಇಲ್ಲಿ ಪ್ಯಾರಲಲ್ ಕನೆಕ್ಷನ್ ಮಾಡಿದಾಗ ಎಷ್ಟಾಗುತ್ತೆ? ಎಸ್, ಇಲ್ಲಿ 3 ಓಮ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯಿತು, ನಿಮ್ಗೆ ಆಟೋಮೆಟಿಕಲಿ ಆನ್ಸರ್ ಸಿಗುತ್ತೆ 3 ಓಮ್. ಸರಿನಾ? ಎಸ್, ಮುಂದಿನ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ಒಂದು ವಿದ್ಯುತ್ ಪ್ರವಾಹದ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ವಾಹಕದ ಮೇಲೆ ಯಾಂತ್ರಿಕ ಬಲ ಪ್ರಯೋಗವಾಗುತ್ತದೆ. ಇದು ಯಾವುದರ ತತ್ವ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಗೊತ್ತಿದೆ ಆಟೋಮೆಟಿಕಲಿ ವಿದ್ಯುತ್ ಮೋಟಾರ್ನ ತತ್ವ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆಗುತ್ತೆ. ಎಲೆಕ್ಟ್ರಿಕ್ ಮೋಟಾರು ಈ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ. ಕಾಂತ ಧ್ರುವಗಳ ನಿಯಮವೆಂದರೆ, ನಾನು ಆಲ್ರೆಡಿ ಹೇಳಿದೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಕಲಿಬೇಕಾದ್ರೆ ನಾನು ಆಲ್ರೆಡಿ ಹೇಳಿದ್ದೆ. ಒಂದು ಮ್ಯಾಗ್ನೆಟು ಸೇಮ್ ಪೋಲ್ಸ್ ಇದ್ದರೆ ರಿಪಲ್ಷನ್ ಆಗುತ್ತೆ, ಅಪೋಸಿಟ್ ಪೋಲ್ಸ್ ಇದ್ದರೆ ಅಟ್ರಾಕ್ಷನ್ ಆಗುತ್ತೆ ಅಂತೇಳಿ.
ಇಲ್ಲಿ ಸಜಾತಿ ಧ್ರುವಗಳು ಆಕರ್ಷಿಸುತ್ತವೆ ಅಂತ ಹೇಳ್ತಾ ಇದ್ದಾರೆ, ಆಕರ್ಷಿಸುವುದಿಲ್ಲ, ಹೌದಲ್ವಾ? ನೋಡಿ ಇಲ್ಲಿ ಸಜಾತಿ ಧ್ರುವಗಳು ಇದು ಇದು ನಾರ್ತ್ ಪೋಲು, ಇದು ನಾರ್ತ್ ಪೋಲು, ಇದು ಸೌತ್ ಪೋಲು, ಇದು ಸೌತ್ ಪೋಲ್. ಇಲ್ಲಿ ನಾರ್ತ್ ಪೋಲ್ ಏನಾಗ್ತಾ ಇದೆ? ರಿಪಲ್ಷನ್ ಆಗ್ತಾ ಇದೆ. ಸೊ ಸಜಾತಿ ಧ್ರುವಗಳು ಆಕರ್ಷಿಸುತ್ತವೆ ಅಂತಂದರೆ ಅದು ತಪ್ಪು. ನೆಕ್ಸ್ಟು ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ, ಹೌದು. ಸಜಾತಿ ಧ್ರುವಗಳು ಏನಿದ್ದಾವೆ ರಿಪಲ್ಷನ್ ಆಗುತ್ತೆ. ವಿಜಾತಿ ಧ್ರುವಗಳು ವಿಕರ್ಷಿಸುತ್ತವೆ, ವಿಜಾತಿ ಧ್ರುವಗಳು ಯಾವಾಗಲೂ ಆಕರ್ಷಿಸುತ್ತವೆ. ನೋಡಿ ಇಲ್ಲಿ ನಾರ್ತ್ ಇದೆ, ಇಲ್ಲಿ ಸೌತ್ ಇದೆ, ಇಲ್ಲಿ ನಾರ್ತ್ ಇದೆ, ಏನಾಗುತ್ತೆ? ಅಟ್ರಾಕ್ಟ್ ಆಗ್ತವೆ. ಇದು ವಿಜಾತಿ ಧ್ರುವಗಳು ವಿಕರ್ಷಿಸುತ್ತವೆ ಅಂತಕ್ಕಂಥದ್ದು ತಪ್ಪು. ನೆಕ್ಸ್ಟು ಧ್ರುವಗಳನ್ನು ಬೇರ್ಪಡಿಸಬಹುದು, ಬೇರ್ಪಡಿಸೋದಕ್ಕಾಗಲ್ಲ. ಆದ್ದರಿಂದ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆಗೆ ನೋಡಿ, ಸ್ಥಾನಪಲ್ಲಟ ಮತ್ತು ಚಲಿಸಿದ ದೂರಗಳ ನಡುವಿನ ಸರಿಯಾದಂತಹ ಒಂದು ಸಂಬಂಧ ಏನು? ದಟ್ ಮೀನ್ಸ್ ಡಿಸ್ಪ್ಲೇಸ್ಮೆಂಟ್, ಹೌದಲ್ವಾ? ನೆಕ್ಸ್ಟ್ ಎಷ್ಟು ಮೂಮೆಂಟ್ ಆಗಿರುತ್ತೆ, ಡಿಸ್ಟೆನ್ಸ್ ಕವರ್ ಮಾಡಿರುತ್ತೆ, ಅದು ಚಲಿಸಿದಂತಹ ಒಂದು ದೂರಗಳ ನಡುವಿನ ಒಂದು ಸಂಬಂಧ. ಚಲಿಸಿದ ದೂರವು ಸ್ಥಾನಪಲ್ಲಟಕ್ಕಿಂತ ಕೆಲವೊಮ್ಮೆ ಹೆಚ್ಚಾಗಿರುತ್ತದೆ ಅಂತಕ್ಕಂಥದ್ದು, ಹೌದಲ್ವಾ? ಸ್ಥಾನಪಲ್ಲಟ ಅಂತಂದ್ರೆ ಏನು? ಡಿಸ್ಪ್ಲೇಸ್ಮೆಂಟ್. ಕೆಲವೊಮ್ಮೆ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? ಚಲಿಸಿದ ದೂರವು ಸ್ಥಾನಪಲ್ಲಟಕ್ಕಿಂತ ಹೆಚ್ಚಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸ್ವತಂತ್ರ ಪತನದಲ್ಲಿ ಕಾಯದ ಅಂದರೆ ಇಲ್ಲೇನಾಗಿರುತ್ತೆ? ಕಾಯ ಅಂತಂದ್ರೆ ಏನು? ಆಬ್ಜೆಕ್ಟ್ ಅಂತಕ್ಕಂಥದ್ದು. ಸ್ವತಂತ್ರ ಪತನದಲ್ಲಿ ಏನಾಗುತ್ತೆ? ನಿಮ್ಗೆ ಗೊತ್ತಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ತೂಕರಹಿತ ಸ್ಥಿತಿಯಲ್ಲಿ ಅದು ಇರುತ್ತದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ, ಹೌದಲ್ವಾ? ಮುಂದಿನ ಪ್ರಶ್ನೆ ನೋಡೋಣ. ಅಪಾಯದ ಸಂಕೇತ ದೀಪದ ಬಣ್ಣ ಕೆಂಪು ಏಕೆಂದರೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಈಗ ನಾವು ಡೇಂಜರಸ್ ಸಿಂಬಲ್ ಆಗಿ ರೆಡ್ ಕಲರ್ನ ಯೂಸ್ ಮಾಡ್ತೀವಿ. ಈಗ ಟ್ರಾಫಿಕ್ ಸಿಗ್ನಲ್ಸ್ ಆಗಿರ್ಬೋದು, ಕೆಲವೊಮ್ಮೆ ನಾವು ಡೈವರ್ಷನ್ ತೊಗೋಬೇಕು. ಈಗ ಏರ್ ಪಿನ್ ಕರ್ವ್ ಇರುತ್ತೆ ಅಂತ ಹೇಳ್ತಾರೆ ರೋಡ್ಗಳಲ್ಲಿ ಹೋಗಬೇಕಾದ್ರೆ, ಘಾಟ್ ಸೆಕ್ಷನ್ಗಳಲ್ಲಿ. ಮತ್ತು ಕೆಲವೊಂದಿಷ್ಟು ನೈಟ್ ರೋಡ್ಗಳಲ್ಲಿ ರೇಡಿಯಮ್ ರೆಡ್ ಕಲರ್ ಹಾಕಿರ್ತಾರೆ, ಲೈಟ್ಸ್ಗಳಲ್ಲಿ ರೆಡ್ ಕಲರ್ ಹಾಕಿರ್ತಾರೆ. ಯಾಕೆ? ವಾಟ್ ಇಸ್ ದ ರೀಸನ್ ಅಂತಂದ್ರೆ ಇಲ್ಲಿ ಕೆಂಪು ಬಣ್ಣ ಚೆನ್ನಾಗಿರುತ್ತದೆ ಅಂತನ, ಕೆಂಪು ಬಣ್ಣ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕಿರ್ತಾರ. ಆಪ್ಷನ್ ಬಿ, ಕೆಂಪು ಬಣ್ಣ ಎಲ್ಲ ಕಡೆ ಚದುರುತ್ತದೆ ಅಂತನ. ಕೆಂಪು ಬಣ್ಣ ಅಪಾಯದ ಸಂಕೇತ ಅಂತ ಹಾಕಿರ್ತಾರ. ಕೆಂಪು ಬಣ್ಣ ಚದುರುತ್ತದೆ, ಹೆಚ್ಚು ದೂರ ಚಲಿಸುತ್ತದೆ ಅಂತಕ್ಕಂಥದ್ದು ಸರಿನಾ? ಇಲ್ಲಿ ನಾವು ಕರೆಕ್ಟಾಗಿ ಇಲ್ಲಿ ಇದಕ್ಕೆ ಆನ್ಸರ್ ನೋಡ್ತಾ ಹೋಗೋದಾದರೆ, ಈ ಕೆಂಪು ಬಣ್ಣ ಚದುರುತ್ತದೆ ಅಲ್ಲ, ಚದುರದೆ, ಇಲ್ಲಿ ಚದುರದೆ ಹೆಚ್ಚು ದೂರ ಚಲಿಸುತ್ತದೆ. ಇಲ್ಲಿ ಜಾಸ್ತಿ ಅದೇನಾಗಲ್ಲ, ಸ್ಕ್ಯಾಟರ್ಡ್ ಆಗಲ್ಲ. ಓಕೆನಾ? ಚದರದೆ ಹೆಚ್ಚು ದೂರ ಚಲಿಸುತ್ತದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೀವು ಗಮನಿಸಿರ್ಬೋದು, ಈ ಒಂದು ಟ್ರಾಫಿಕ್ ಸಿಗ್ನಲ್ಸ್ಗಳಲ್ಲಿ ಕೆಲವೊಂದಿಷ್ಟು ನಮಗೇನೋ ಒಂದು ಅಪಾಯದ ಒಂದು ಚಿಹ್ನೆಗಳನ್ನು ತೋರಿಸ್ಬೇಕಾದ್ರೆ ಈ ರೆಡ್ ಕಲರ್ನ ಯೂಸ್ ಮಾಡ್ತಾರೆ. ಯಾಕಂದರೆ ಇದು ಜಾಸ್ತಿ ದೂರ ನಮಗೇನಾಗುತ್ತೆ, ವಿಸಿಬಲ್ ಆಗುತ್ತೆ. ಸ್ಕ್ಯಾಟ್ರ್ ಆಗ್ದೇ ಹೆಚ್ಚು ದೂರ ನಮಗೆ ಬೆಳಕು ಚಲಿಸ್ತದೆ. ಆ ಒಂದು ರೀಸನ್ಗೋಸ್ಕರ ಅಪಾಯದ ಸಂಕೇತಗಳನ್ನಾಗಿ ನಾವು ಕೆಂಪು ಬಣ್ಣವನ್ನು ಬಳಸ್ತೀವಿ ಅಂತಕ್ಕಂಥದ್ದು. ಇಸ್ ಇಟ್ ಕ್ಲಿಯರ್? ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗಿದೆ ನೋಡಿ. ಡ್ಯಾಶ್ ಪರಿಸರವು ಜೀವಿಗಳಿಗೆ ಅವಶ್ಯಕತೆ ಇರುವ ಮೂಲಭೂತ ಅಂಶಗಳನ್ನು ಒದಗಿಸುತ್ತದೆ. ಓಕೆ, ಫಂಡಮೆಂಟಲ್ ಕಾಂಪೋನೆಂಟ್ಸ್ ನಮ್ಗೆ ಯಾವುದರಿಂದ ಸಿಗುತ್ತೆ? ಭೌತಿಕ ಪರಿಸರ, ಸಾಮಾಜಿಕ ಪರಿಸರ ಅಲ್ಲ, ಆರ್ಥಿಕ ಪರಿಸರ ಅಲ್ಲ, ಸಾಂಸ್ಕೃತಿಕ ಪರಿಸರ ಅಲ್ಲ. ನಮ್ಮ ಭೌತಿಕ ಪರಿಸರ ಏನಿದೆ, ನಮಗೆ ಬೇಕಾಗಿರ್ತಕ್ಕಂತಹ ನಮ್ಮ ಜೀವನ ನಡೆಸೋದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅಂಶಗಳನ್ನು ನಮಗೆ ಅದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ, ಹೌದಲ್ವ? ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ನೀರಾಗಿರ್ಬೋದು, ಅವೆಲ್ಲ ಮೂಲಭೂತ ಅಂಶಗಳು ನಾವು ಬದುಕೋದಕ್ಕೆ. ಸೊ ಅದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಭೌತಿಕ ಪರಿಸರ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ಆಗಿದೆ ನೋಡಿ. ನಮ್ಮ ಪರಿಸರದಲ್ಲಿನ ಅಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಅವಲಂಬನೆಗೆ ಯಾವುದು ಉದಾಹರಣೆ ಅಂತಂದರೆ ವಾಟರ್ ಸೈಕಲ್, ಜಲಚಕ್ರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ. ಇಲ್ಲಿ ಕಾರ್ಬನ್ ಸೈಕಲ್, ಆಕ್ಸಿಜನ್ ಸೈಕಲ್, ನೈಟ್ರೋಜನ್ ಸೈಕಲ್ ಅಂತ ಬರುತ್ತೆ. ಇಲ್ಲಿ ದೇರ್ ಇಸ್ ಎನ್ ಇಂಟರಾಕ್ಷನ್. ಪರಿಸರದಲ್ಲಿನ ಅಜೈವಿಕ ಮತ್ತು ಜೈವಿಕ ಘಟಕಗಳ ನಡುವೆ ಏನಾಗ್ತಾ ಹೋಗುತ್ತೆ? ಇಂಟರಾಕ್ಷನ್ ಆಗ್ತಾ ಹೋಗುತ್ತೆ. ಇಲ್ಲಿ ಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಅವಲಂಬನೆ, ಡಿಪೆಂಡೆನ್ಸ್ ಆಗಿರುತ್ತೆ ಇಲ್ಲಿ. ಅಂದರೆ ಏಬಯೋಟಿಕ್ ಕಾಂಪೊನೆಂಟ್ಸ್ ಮತ್ತು ಏಬಯೋಟಿಕ್ ಕಾಂಪೊನೆಂಟ್ಸ್ ಎರಡೂ ಕೂಡ ಇಲ್ಲಿ ಡಿಪೆಂಡಬಲ್ ಆಗಿರುತ್ತೆ. ಆದ್ದರಿಂದ ಇದಕ್ಕೆ ಸರಿಯಾದಂಥ ಉತ್ತರ
ಜಲಚಕ್ರ. ಓಕೆ, ವಾಟರ್ ಸೈಕಲ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಎಸ್, ಮುಂದಿನ ಒಂದು ಪ್ರಶ್ನೆ ಆಗಿದೆ ನೋಡಿ. ಇದು ನಮ್ಮ ಎನ್ವಿರಾನ್ಮೆಂಟಲ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಏನು ಪೆಡಗಾಗಿ ಇದೆಯಲ್ಲ, ಓಕೆ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ ನೋಡಿ. ಪರಿಸರ ಅಧ್ಯಯನ ಶಿಕ್ಷಕರು ಗುಂಪು ಚಟುವಟಿಕೆಗಳನ್ನು ಆಯೋಜಿಸುವಾಗ ನಾವು ಕ್ಲಾಸ್ ರೂಮಲ್ಲಿ ಲರ್ನಿಂಗ್ ಪ್ರೋಸೆಸ್ ಎಫೆಕ್ಟಿವ್ ಆಗಬೇಕು, ಮಕ್ಕಳು ತುಂಬ ಚೆನ್ನಾಗಿ ಕಲಿಬೇಕು ಅಂದರೆ ನಾವೇನು ಮಾಡಬೇಕಾಗತ್ತೆ? ಕೆಲವೊಮ್ಮೆ ಈ ಒಂದು ಗುಂಪು ಚಟುವಟಿಕೆಗಳನ್ನು ಕೊಟ್ಟಾಗ ಮಕ್ಕಳು ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಈಗ ನೀವು ಒಂದು ಹೋಮ್ವರ್ಕ್ ಮಾಡಿ, ಇಲ್ಲ ನೀವು ಒಂದು ಈ ಆ್ಯಕ್ಟಿವಿಟಿ ಮಾಡಿ, ನೀವು ಇಂಡಿವಿಜುವಲ್ ಆಗಿ ಮಾಡಿ ಅಂತಂದರೆ ಮಕ್ಕಳು ಕೆಲವರು ಮಾಡ್ದೇ ಇರ್ಬೋದು, ಕೆಲವರಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ಬೋದು. ಸೊ ಅಂಥವ್ರು ಏನು ಮಾಡ್ತಾರೆ, ಕಲಿಕೆಯಿಂದ ಹಿಂದುಳಿತಕ್ಕಂಥ ಚಾನ್ಸಸ್ ಇರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ನಮ್ಮ ಎಜುಕೇಷನ್ ರಿಫಾರ್ಮ್ಗಳು ಏನಿದ್ದಾವೆ, ಫಾರ್ ಎಕ್ಸಾಂಪಲ್ ಈಗ NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕು, ನೆಕ್ಸ್ಟ್ ನ್ಯೂ ಎಜುಕೇಷನ್ ಪಾಲಿಸಿ, ಎಲ್ಲರೂ ಕೂಡ ಇದನ್ನು ಅಪ್ರೋಚ್ ಮಾಡ್ತಾ ಹೋಗುತ್ತೆ. ಚಟುವಟಿಕೆ ಆಧಾರಿತ ಕಲಿಕೆ ಇರಬೇಕು ಮಕ್ಕಳಲ್ಲಿ ಅಂಥೇಳಿ. ಇಲ್ಲಿ ಅವರು ಎಂಥ ಚಟುವಟಿಕೆ ಕೊಡ್ತಾ ಇದ್ದಾರೆ? ಗುಂಪು ಚಟುವಟಿಕೆ ಕೊಡ್ತಾ ಇದ್ದಾರೆ. ಹಾಗಾದರೆ ಈ ಗುಂಪು ಚಟುವಟಿಕೆ ಕೊಡಬೇಕಾದ್ರೆ ಆಯೋಜಿಸುವಾಗ ಟೀಚರ್ ಏನನ್ನು ಮೈಂಡಲ್ಲಿ ಇಟ್ಕೊಂಡು ಒಂದು ಗುಂಪುಗಳನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ತರಗತಿಯ ಎಲ್ಲ ಮಕ್ಕಳನ್ನು 2 ಗುಂಪುಗಳಾಗಿಸುವುದು ಸರಿನಾ? ಅಂಕಗಳನ್ನು ಆಧರಿಸಿ ನೀವು ಗುಂಪು ಮಾಡ್ತೀರಾ? ಯಾರು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಅವ್ರದ್ದೊಂದು ಗುಂಪು ಮಾಡ್ತೀರಾ? ಯಾರು ಚೆನ್ನಾಗಿ ಓದಲ್ವ, ಸ್ಕೋರ್ ಕಡಿಮೆ ಇರುತ್ತೆ ಅವ್ರದ್ದೊಂದು ಗುಂಪು ಮಾಡ್ತೀರಾ? ನೆಕ್ಸ್ಟು ಹೆಣ್ಣು ಮತ್ತು ಗಂಡು ಮಕ್ಕಳ ಪ್ರತ್ಯೇಕ ಗುಂಪು, ಇಲ್ಲಿ ಗಂಡು ಮಕ್ಕಳೇ ಬೇರೆ ಹೆಣ್ಮಕ್ಳೇ ಬೇರೆ ಅಂತ ಸಪ್ರೇಟ್ ಗ್ರೂಪ್ ಮಾಡ್ತೀರಾ? ನೆಕ್ಸ್ಟು ಎಲ್ಲ ಮಕ್ಕಳ ಸಹಕಾರ ಮತ್ತು ಭಾಗವಹಿಸುವಿಕೆ ನಿಮ್ಗೆ ಮುಖ್ಯನಾ? ನಿಮ್ಗೆ ಗೊತ್ತಿದೆ, ನಾವು ಗ್ರೂಪ್ ಆ್ಯಕ್ಟಿವಿಟಿ ಕೊಡೋವಂಥ ಮೇನ್ ರೀಸನ್ ಏನಂತಂದರೆ ಕೋಆಪರೇಟಿವ್ ಲರ್ನಿಂಗ್ ಸ್ಟ್ರಾಟಜೀಸ್, ಸಹಕಾರ ಕಲಿಕೆಗಳನ್ನು ನಾವು ನೋಡಿದ್ದೀವಿ. ಸಹಕಾರಿ ಕಲಿಕೆಗಳು ಹೇಗಿರ್ತವೆ, ಸಹಕಾರಿ ಕಲಿಕಾ ತಂತ್ರಗಳ ಬಗ್ಗೆ ನೋಡಿದ್ದೀವಿ ನಾವು ಟೀಚಿಂಗ್ ಪೆಡಗಾಗಿನಲ್ಲಿ. ಇಲ್ಲಿ ಸಹಕಾರ ಮಕ್ಕಳಲ್ಲಿ ಬೆಳೀತಾ ಹೋಗುತ್ತೆ ಮತ್ತು ಎಲ್ಲರೂ ಭಾಗವಹಿಸ್ತಾರ ಅಂತಕ್ಕಂಥದ್ದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಗುಂಪು ಚಟುವಟಿಕೆಗಳನ್ನು ಕೊಡ್ತೀವಿ. ಆದ್ದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಎಲ್ಲ ಮಕ್ಕಳ ಸಹಕಾರ ಮತ್ತು ಭಾಗವಹಿಸುವಿಕೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಸರಿನಾ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ರೂಪಣಾತ್ಮಕ ಮೌಲ್ಯಮಾಪನದ ಕ್ರಮವಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಕಲನಾತ್ಮಕ ಮೌಲ್ಯಮಾಪನ, ರೂಪಣಾತ್ಮಕ ಮೌಲ್ಯಮಾಪನ, ಏನು ಫಾರ್ಮೇಟಿವ್ ಅಸೆಸ್ಮೆಂಟ್, ಸಮೇಟಿವ್ ಅಸೆಸ್ಮೆಂಟ್ ಅಂತ ನಾವು ಸ್ಕೂಲುಗಳಲ್ಲಿ ಇವ್ಯಾಲ್ಯೂಷನ್ ಮಾಡ್ತಿರ್ತಾರೆ ಮಕ್ಕಳನ್ನ. ಇಲ್ಲಿ ಕೇಳಿರ್ತಕ್ಕಂಥದ್ದು ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಏನು ಕರಿತೀವಿ, ಅದರ ಒಂದು ಕ್ರಮ ಯಾವುದಲ್ಲ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಪ್ರಾಯೋಗಿಕ ಚಟುವಟಿಕೆ ನಿರ್ವಹಿಸುವುದು ಮತ್ತು ದಾಖಲಿಸುವುದು. ಇಲ್ಲಿ ಪ್ರಾಯೋಗಿಕ ಚಟುವಟಿಕೆ ಮಾಡ್ತಾರೆ ಮತ್ತು ನಿರ್ವಹಿಸ್ತಾರೆ. ಮತ್ತು ಪ್ರಾಯೋಗಿಕ ಚಟುವಟಿಕೆ ಚಿತ್ರ ಬಿಡಿಸುವುದು, ಹೌದು, ವಿಷಯ ಕುರಿತಂತಹ ಒಂದು ಚರ್ಚೆ ನಡೀತದೆ. ಆದರೆ ಇಲ್ಲಿ ನೀವು ಗಮನಿಸ್ಬೋದು, ವ್ಯಾಖ್ಯಾನಗಳನ್ನು ವಿವರಿಸುವುದು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಒಂದು ಕ್ರಮ ಅಲ್ಲ ಅಂತಕ್ಕಂಥದ್ದು. ಆದ್ದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ವ್ಯಾಖ್ಯಾನಗಳನ್ನು ವಿವರಿಸುವುದು ಇಲ್ಲಿ ಸರಿಯಾಗೋದಿಲ್ಲ. ಓಕೆನಾ? ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ವಿಷಯವನ್ನು ಅನುಕೂಲಿಸಲು ಕಥಾವಿಧಾನವು ಹೆಚ್ಚು ಪರಿಣಾಮಕಾರಿ. ಯಾಕಂತಂದರೆ ನಾವು ಎನ್ವಿರಾನ್ಮೆಂಟಲ್ ಸೈನ್ಸ್ ಬಗ್ಗೆ ಮಕ್ಕಳಿಗೆ ಟೀಚ್ ಮಾಡಬೇಕಂತಂದರೆ ಒಂದು ಸ್ಟೋರಿ ರೂಪದಲ್ಲಿ ಹೇಳಬೇಕು, ಒಂದು ಕಥೆಯ ರೂಪದಲ್ಲಿ ಹೇಳಬೇಕು. ಯಾಕೆ? ಮಕ್ಕಳ ಕಲಿಕಾ ಪರಿಸರ ಉತ್ತಮಗೊಳಿಸಲುನಾ, ಅಥವಾ ವಿವಿಧ ಕಲ್ಪನೆಗಳನ್ನು ವಿವರಿಸಲುನಾ, ಅಥವಾ ಸೃಜನಶೀಲತೆ ಮತ್ತು ಸೌಂದರ್ಯ ಪಾಲನೆ ಮೌಲ್ಯವನ್ನು ಘೋಷಿಸುವುದನ್ನ ಅಂತಂದರೆ ಇಲ್ಲಿ 4ನೇದು ಕೊಟ್ಟಿದ್ದಾರೆ. ಮತ್ತು ಮಕ್ಕಳ ಕಲಿಕಾ ಪರಿಸರವನ್ನು ಉತ್ತಮಗೊಳಿಸೋಣ. ಇಲ್ಲಿ ನಾವು ಕರೆಕ್ಟಾಗಿ ನೋಡ್ತಾ ಹೋಗಿ ಆ ಪರಿಸರ ಅಧ್ಯಯನವನ್ನು ನಾವು ಕಥೆಯ ರೂಪದಲ್ಲಿ ಹೇಳ್ತಾ ಹೋಗಿದಾಗ ಮಕ್ಕಳಲ್ಲಿ ಒಂದು ಸೃಜನಶೀಲತೆ ಮತ್ತು ಸೌಂದರ್ಯ ಪಾಸನೆ ಅಂತಕ್ಕಂಥ ಕೆಲವೊಂದಿಷ್ಟು ವ್ಯಾಲ್ಯೂಸು ಮಕ್ಕಳಲ್ಲಿ ಬೆಳೀತಾ ಹೋಗುತ್ತೆ. ಓಕೆನಾ? ಅವರು ಏನು ಮಾಡ್ತಾ ಹೋಗ್ತಾರೆ, ಕಥೆಯನ್ನು ವರ್ಣಿಸ್ತಾ ಇರ್ತೀವಲ್ಲ ನಾವು ಟೀಚರ್ಸು, ಅದರಲ್ಲಿ ಅವರು ಕೆಲವೊಂದಿಷ್ಟು ಸೌಂದರ್ಯ ಪಾಸನೆಯ ಅಂಶಗಳನ್ನು ಗಮನಿಸ್ತಾ ಹೋಗ್ತಾರೆ, ಕೆಲವೊಂದಿಷ್ಟು ಸೃಜನಶೀಲತೆಯನ್ನು ಅವರು ಕಲಿತಾ ಹೋಗ್ತಾರೆ. ಆದ್ದರಿಂದ ಇದಕ್ಕೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಕ್ವಶನ್ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005, ಇದರ ಅನ್ವಯ ಪರಿಸರ ಅಧ್ಯಯನದ ಪ್ರಮುಖ ವಿಷಯ ಯಾವುದು ಅಂತಂದರೆ ಕುಟುಂಬ ಮತ್ತು ಸ್ನೇಹಿತರುನ, ಸೌರಮಂಡಲನ, ಪ್ರಾಣಿಗಳನ, ಹವಾಮಾನನ.
ಇಲ್ಲಿ ಎನ್ ಸಿ ಎಫ್ ಏನು ಹೇಳುತ್ತೆ, ನಾವು ಸಮಾಜವನ್ನು ಒಳಗೊಂಡಂತೆ ಪರಿಸರ ಅಧ್ಯಯನವನ್ನು ಕಲಿಬೇಕು ಅಂತ ಹೇಳುತ್ತೆ. ಆದ್ದರಿಂದ ಇಲ್ಲಿ ಕುಟುಂಬ ಮತ್ತು ಸ್ನೇಹಿತರು ಅಂತಕ್ಕಂಥದ್ದು ಸಮಾಜದ ಒಂದು ಭಾಗ. ಆದ್ದರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಕಾಂತದ ನಿಜವಾದ ಪರೀಕ್ಷೆ ಎಂದರೆ, ಇಲ್ಲಿ ಮ್ಯಾಗ್ನೆಟ್ಸಿಂದು ಒಂದು ಪರೀಕ್ಷೆ, ನಿಜವಾದ ಪರೀಕ್ಷೆ ಏನು? ಕಾಂತ ಧ್ರುವಗಳ ಪರೀಕ್ಷೆ ಮಾಡೋದಕ್ಕನ ಅಥವಾ ವಿಕರ್ಷಣ ಪರೀಕ್ಷೆನ, ಆಕರ್ಷಣ ಪರೀಕ್ಷೆನ, ದಿಕ್ಕು ಪರೀಕ್ಷೆನ ಅಂತಂದರೆ ಇಲ್ಲಿ ವಿಕರ್ಷಣೆ ಪರೀಕ್ಷೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಅಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಏನಿರುತ್ತೆ, ಸೇಮ್ ಫೋರ್ಸ್ ಇದ್ದಾಗ ರಿಪಲ್ಷನ್ ಆಗುತ್ತೆ ಅಂತ ನೋಡಿದ್ವಿ. ಅದರಿಂದ ರಿಪಲ್ಷನ್ ಫೋರ್ಸ್ನ ನಾವು ಮೇಯ್ನಾಗಿ ಆ ಒಂದು ಮೇನ್ ಪಾಯಿಂಟ್ ಆಗಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಎಸ್, ಇಲ್ಲಿ ಎನ್ನ ಸಂಖ್ಯೆಯ ರೋಧಗಳನ್ನು ಸಮಾಂತರವಾಗಿ ಸಂಪರ್ಕಿಸಿದಾಗ ದೊರೆಯುವಂಥ ಒಟ್ಟು ರೋಧ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ N/R ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ, ರಾಯಚೂರಿಗೆ ನೀನು ಪ್ರವಾಸದ ಮೇಲೆ ಹೋದರೆ ಅಲ್ಲಿ ನೀನು ನೋಡುವಂತಹ ವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ವಿದ್ಯುತ್ ಸ್ಥಾವರಗಳ ಬಗ್ಗೆ ಗೊತ್ತಿದೆ. ರಾಯಚೂರಲ್ಲಿ ವಿದ್ಯುತ್ ಸ್ಥಾವರ ಇದೆ, ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್. ಆದ್ದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಏನು? ಉಷ್ಣ. ಅಂದರೆ ಅಲ್ಲಿರ್ತಕ್ಕಂಥದ್ದು ಎಂಥ ಸ್ಥಾವರ? ಉಷ್ಣ ಸ್ಥಾವರಗಳಿದ್ದಾವಲ್ಲಿ, ಇಲ್ಲಿ ಅದರಲ್ಲಿ ರಾಯಚೂರಲ್ಲಿ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಪವರ್ ಸ್ಟೇಷನ್ಸ್ ಅಂತ ನೋಡ್ತಾ ಹೋಗೋದಾದರೆ ಬಳ್ಳಾರಿ, ನೆಕ್ಸ್ಟು ನಮ್ಮ ಬೆಂಗಳೂರಲ್ಲಿ ಬಿಡದಿ ಕಂಬೈನ್ಡ್ ಸೈಕಲಲ್ಲಿದೆ, ನೆಕ್ಸ್ಟು ಯರಹಿ ಪವರ್ ಸ್ಟೇಷನ್ ಉಡುಪಿ, ನೆಕ್ಸ್ಟು ಶರಾವತಿ ಪ್ರಾಜೆಕ್ಟ್ ಇನ್ನು ಶಿವಮೊಗ್ಗ, ನೆಕ್ಸ್ಟು ನಮ್ಮ ಗದಗ್ ಇಲ್ಲಿ ಯಾವ್ದು ನೋಡಿ ಕೊಪ್ಪದ ಗುಡ್ಡ ವಿಂಡ್ ಫಾರ್ಮ್, ನೆಕ್ಸ್ಟು ಕಾಳಿ ಬರುತ್ತೆ. ಇಲ್ಲಿ ಬೇರೆ ಬೇರೆ ಬರುತ್ತೆ, ಬಟ್ ನಮ್ಗೆ ಮೇಯ್ನಾಗಿ ಅವ್ರು ಕೇಳಿರೋದು ಯಾವುದು? ವಿದ್ಯುತ್ ಸ್ಥಾವರ, ಅದು ಉಷ್ಣ ವಿದ್ಯುತ್ ಸ್ಥಾವರ ಅಷ್ಟನ್ನು ಮಾತ್ರ ಕೇಳಿದ್ರೆ. ಇಲ್ಲಿ ಬೇರೆ ಬೇರೆ ಇದೆ ಬಿಡಿ, ಪವರ್ ಸ್ಟೇಷನ್ ರಿಲೇಟೆಡು ಹೈಡ್ರೋ ಪವರ್ ಇದೆ. ಇವೆಲ್ಲ ಬೇಡ, ನಮಗೆ ಮೇನಾಗಿ ಕೇಳಿರ್ತಕ್ಕಂಥದ್ದು ಯಾವುದು ಏನು ಕ್ವಶನ್ ಅಂತಂದರೆ, ರಾಯಚೂರಿಗೆ ನೀವು ಶೈಕ್ಷಣಿಕ ಪ್ರವಾಸವನ್ನು ಕರ್ಕೊಂಡು ಹೋಗಿದ್ದೀರ ಮಕ್ಕಳಿಗೆ ಅಂತ ತಿಳ್ಕೊಳ್ಳಿ. ಅಲ್ಲಿ ನೀವು ಏನು ತೋರಿಸ್ತೀರೋ ಅವ್ರಿಗೆ ಅಂತಂದರೆ ವಿಷ್ಣ ಸ್ಥಾವರಗಳನ್ನು ತೋರಿಸ್ತೀರ ಅಂತಕ್ಕಂಥದ್ದು. ಆದ್ದರಿಂದ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ನೆಕ್ಸ್ಟು 74ನೇ ಪ್ರಶ್ನೆ, ಪಳೆಯುಳಿಕೆ ಇಂಧನಗಳು ಈ ಶಕ್ತಿಯ ಆಕಾರಗಳಾಗಿವೆ. ಸೊ ಇಲ್ಲಿ ಫಾಸಿಲ್ ಫ್ಯೂಯಲ್ಸ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇವೆಲ್ಲ ಫಾಸಿಲ್ ಫ್ಯೂಯಲ್ಸಲ್ಲಿ ಬರುತ್ತೆ. ಇಲ್ಲಿ ಆ ಇಂಧನಗಳು ಯಾವ ಆಕಾರಗಳು? ನವೀಕರಿಸಬಹುದಾದನ, ನವೀಕರಿಸಲಾಗದನ, ಅಥವಾ ಮುಗಿದು ಹೋಗೋದನ, ಅಥವಾ ಪರ್ಯಾಯನ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ನವೀಕರಿಸಲಾಗದಂಥ ಸಂಪನ್ಮೂಲಗಳು. ಯಾಕಂದರೆ ಒಮ್ಮೆ ಖಾಲಿ ಆಯಿತು ಅಂತಂದರೆ ಮತ್ತೆ ನಮ್ಗೆ ಸಿಗೋದಿಲ್ಲ ಅವು. ಆದ್ದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ನವೀಕರಿಸಲಾಗದಂಥ ಸಂಪನ್ಮೂಲಗಳು ಯಾವುವು? ಫಾಸಿಲ್ ಫ್ಯೂಯಲ್ಸ್. ಎಸ್, ಮುಂದಿನ ಪ್ರಶ್ನೆ. ಎಸ್, ಎರಡು ಬಿಂದುಗಳ ನಡುವೆ ಎರಡು ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. ಈ ಕೆಳಗಿನ ಯಾವ ಭೌತ ಪರಿಣಾಮ ಬದಲಾಗುವುದಿಲ್ಲ ಅಲ್ಲಿ ಅಂತಂದರೆ ನಿಮ್ಗೆ ಗೊತ್ತಿದೆ. ಆಟೋಮೆಟಿಕಲ್ ಆನ್ಸರ್ ಮಾಡ್ತಾರೆ. ಇದಕ್ಕೆ ಸರಿಯಾದ ಉತ್ತರ ವಿದ್ಯುತ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಎಸ್, ಮುಂದಿನ ಪ್ರಶ್ನೆ, ಏಕರೂಪ ವೃತ್ತೀಯ ಪಥದಲ್ಲಿ ಚಲಿಸುವ ಕಾಯ ಏನಾಗಿರುತ್ತೆ ಅಂತಂದರೆ ಇಲ್ಲಿ ವೇಗೋತ್ಕರ್ಷಗೊಳ್ಳುತ್ತದೆ ಅಂತಕ್ಕಂಥದ್ದು ಸರಿಯಾಗುತ್ತೆ. ಸ್ಥಿರವಾಗಿರುವುದಿಲ್ಲ ವೇಗ. ನೆಕ್ಸ್ಟ್ ವೇಗೋತ್ಕರ್ಷ 0 ಆಗಿರುವುದಿಲ್ಲ, ವೇಗ 0 ಆಗಿರೋದಿಲ್ಲ. ಇಲ್ಲಿ ವೇಗೋತ್ಕರ್ಷಗೊಳ್ತಾನೆ ಇರುತ್ತದು ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ. ಓಕೆ, ನ್ಯೂಟನ್ ಚಲನೆಯ ಒಂದನೇ ನಿಯಮ ಏನು ಹೇಳುತ್ತೆ? ಅದು ಇನರ್ಷಿಯಾ ಅಂತ ಗೊತ್ತಿದೆ ನಿಮಗೆ, ಹೌದಲ್ವಾ? ಫಸ್ಟ್ ಇನರ್ಷಿಯಾ ಬಗ್ಗೆ ಹೇಳುತ್ತೆ ನ್ಯೂಟನ್ಸ್ ಲಾ. ಇಲ್ಲಿ ವಾಹನ ತಕ್ಷಣ ಚಲಿಸಿದಾಗ ಪ್ರಯಾಣಿಕರು ಹಿಂದಕ್ಕೆ ಬಾಗುತ್ತಾರೆ, ಸರಿನಾ? ಈಜುಗಾರ ಹಿಂದಕ್ಕೆ ನೀರನ್ನು ತಳ್ಳಿದಾಗ ಮುಂದೆ ಚಲಿಸುತ್ತಾನೆ, ಸರಿನಾ? ಚಲಿಸುತ್ತಿರುವಂತಹ ಚೆಂಡಿನ ಮೇಲೆ ಬಲವನ್ನು ಪ್ರಯೋಗಿಸಿದಾಗ ಮತ್ತಷ್ಟು ವೇಗವಾಗಿ ಚಲಿಸುತ್ತದೆ, ಸರಿಯಾದಂಥ ಉತ್ತರನ? ಅಥವಾ ಹಿಂಭಾಗಕ್ಕೆ ಬೆಂಕಿ ಮತ್ತು ಹೊಗೆ ಹೊಗಳುತ್ತಾ ರಾಕೆಟ್ ಮುಂದಕ್ಕೆ ಚಲಿಸುತ್ತದೆ ಅಂತಕ್ಕಂಥದ್ದು ಸರಿನಾ? ಇಷ್ಟು ಆಪ್ಷನ್ಸಲ್ಲಿ ನಮಗೆ ನ್ಯೂಟನ್ ಫಸ್ಟ್ ಲಾ ಹೇಳದೆ ಇನರ್ಷಿಯಾ ಬಗ್ಗೆ, ವಾಹನ ತಕ್ಷಣ ಚಲಿಸಿದಾಗ ಪ್ರಯಾಣಿಕರು ಹಿಂದಕ್ಕೆ ಸ್ವಲ್ಪ ಬಾಗ್ತಾರಲ್ವ, ಅದು ನ್ಯೂಟನ್ನ ಮೊದಲ ನಿಯಮ ಹೇಳುತ್ತೆ. ಆದ್ದರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಸಮೀಪ ದೃಷ್ಟಿ ಸರಿಪಡಿಸಲು ಈ ಮಸೂರವನ್ನು ಬಳಸ್ತಾರೆ ಅಂತಕ್ಕಂಥದ್ದು. ಸೊ ನಿಮ್ಗೆ ಗೊತ್ತಿದೆ, ನಿಯರ್ ಸೈಟ್ನೆಸ್, ಫಾರ್ ಸೈಟ್ನೆಸ್ ಬಗ್ಗೆ ನೀವು ಕಲ್ತಿರ್ತೀರಿ. ಏನು ಸಮೀಪ ದೃಷ್ಟಿ ದೋಷ ಮತ್ತು ದೂರ ದೃಷ್ಟಿ ದೋಷ ಅಂತಂದರೆ, ಸಮೀಪ ದೃಷ್ಟಿ ದೋಷ ಅಂತಂದರೆ ನಮಗೆ ಸಮೀಪದ ಚೆನ್ನಾಗಿ ಕಾಣುತ್ತೆ, ದೂರದ್ದು ಕಾಣಲ್ಲ ಅಂತ.
ಹೌದಲ್ವಾ? ಸಮೀಪದ ತುಂಬ ಚೆನ್ನಾಗಿ ಕಾಣುತ್ತೆ, ದೂರದ್ದು ಕಾಣಲ್ಲ. ಆಗ ನಾವು ಎಂಥ ಲೆನ್ಸ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರಲ್ಲಿ. ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಅದನ್ನು ನಾವು ಮಯೋಪಿಯಾ ಅಂತ ಕರಿತೀವಿ ನಿಯರ್ ಸೈಟ್ನೆಸ್ಗೆ. ನೆಕ್ಸ್ಟ್ ಪಾರ್ ಸೈಟ್ನೆಸ್ಗೆ ಹೈಪರ್ ಮೆಟ್ರೋಪಿ ಅಂತ ಕರಿತೀವಿ. ಇಲ್ಲಿ ಮಯೋಪಿಯನ್ನು ಕರೆಕ್ಷನ್ ಮಾಡಬೇಕು ಅಂತಂದರೆ ನಿಮ್ನ ಮಸೂರವನ್ನು ಬಳಸ್ತಾರೆ. ಓಕೆ, ನಿಮ್ನ ಮಸೂರ. ನೆಕ್ಸ್ಟ್ ಇದಕ್ಕೆ ಮಯೋಪಿಯಾಗೆ ಪೀನ ಮಸೂರ. ಓಕೆ, ಇದು ನಿಮ್ನ ಮಸೂರ, ಇದು ಪೀನ ಮಸೂರ. ಸೊ ಇಲ್ಲಿ ಅವ್ರು ಕೇಳ್ತಿರೋದೇನು, ಸಮೀಪ ದೃಷ್ಟಿದೋಷ ಸರಿಪಡಿಸಲು ಅವ್ರು ಯಾವ ಒಂದು ಲೆನ್ಸ್ ಬಳಸ್ತಾರೆ ಅಂತಂದರೆ ನಿಮ್ನ ಮಸೂರವನ್ನು ಬಳಸ್ತಾರೆ ಅಂತಕ್ಕಂಥದ್ದು. ಸೊ ನಿಮ್ನ ಮಸೂರ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆಗಿದೆ ನೋಡಿ. ಇವುಗಳಲ್ಲಿ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ವೃಷಣ ಅಂತಕ್ಕಂಥದ್ದು ಸರಿಯಾಗುತ್ತೆ. ಯಾಕಂದರೆ ಗಂಡು ಮಕ್ಕಳಲ್ಲಿ ವೃಷಣಗಳಲ್ಲಿ ಏನಾಗುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ ಆಗುತ್ತೆ. ಸೊ ಮೇಲ್ ಗ್ಯಾಮೆಟ್ ಇಸ್ ದ ಸ್ಪರ್ಮ್, ಹೌದಲ್ವಾ? ಮೇಲ್ ಗ್ಯಾಮೆಟ್ ಯಾವುದು? ಸ್ಪರ್ಮು. ಆದ್ದರಿಂದ ಈ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಕೇಳಿದಾಗ ವೃಷಣ ಅಂತಕ್ಕಂಥದ್ದು ಸರಿಯಾಗುತ್ತೆ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದ್ದೇನೆ, ನೀರಿನ ಗಡಸುತನ ಪತ್ತೆ ಹಚ್ಚಲು ಮಾರ್ಜಕವನ್ನು ಬಳಸಲು ಸಾಧ್ಯವಿಲ್ಲ. ಕಾರಣ ಅಂದರೆ ಡಿಟರ್ಜೆಂಟ್ಸ್ನ ನಾವು ಹಾರ್ಡ್ನೆಸ್ ಆಫ್ ದಿ ವಾಟರ್ನ ಮೆಜರ್ ಮಾಡೋದಕ್ಕೆ ಬಳಸ್ತೀವಿ, ಕರೆಕ್ಟಾ? ಸಾಧ್ಯವಿಲ್ಲ ಅದು. ಯಾಕೆ ಅಂತಂದರೆ ಈ ಮಾರ್ಜಕ ಅಂತಕ್ಕಂಥದ್ದು ಎಲ್ಲ ನೀರಿನಲ್ಲೂ ಕೂಡ ನೊರೆಯನ್ನು ಉಂಟು ಮಾಡುತ್ತೆ. ಅದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ನರ ಅಂಗಾಂಶದ ಮೂಲ ಘಟಕ ಯಾವುದು? ನಮ್ಮ ನರ ವ್ಯವಸ್ಥೆಯ ಒಂದು ಮೂಲ ಘಟಕ ಅಂತ ನಾವು ನೋಡ್ತಾ ಹೋಗೋದಾದರೆ ನರಕೋಶ, ಏನು ನ್ಯೂರಾನ್ ಅಂತಕ್ಕಂಥದ್ದು ಇಲ್ಲಿ ಫಂಡಮೆಂಟಲ್ ಬೇಸಿಕ್ ಯೂನಿಟ್ ಆಫ್ ದಿ ನರ್ವಸ್ ಸಿಸ್ಟಮ್ ಆಗಿರುತ್ತೆ. ಆದ್ದರಿಂದ ನರಕೋಶ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಯಾವುದೇ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣ ಸ್ತರದಲ್ಲಿರುವಂತಹ ಜೀವಿಗಳನ್ನು ನಾವೇನಂತ ಕರಿತೀವಿ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಆಹಾರದ ಸರಪಳಿಯಲ್ಲಿ ಸ್ತರಗಳು ಬರ್ತದೆ. ಓಕೆ, ದಟ್ ಮೀನ್ಸ್ ಎನರ್ಜಿ ಲೆವೆಲ್ಸ್ ಬರುತ್ತೆ, ಪೋಷಣ ಸ್ತರಗಳು ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಸಸ್ಯಗಳು ಆಹಾರವನ್ನು ತಯಾರಿಸ್ಕೊಂಡಿರುತ್ತೆ. ಇವು ನಾವು ಆಟೋಟ್ರೋಪ್ಸ್ ಅಂತ ಕರಿತೀವಿ. ಅಂದರೆ ಇವೇನು ಸ್ವಪೋಷಕಗಳು, ಹೌದಲ್ವಾ? ಇವುಗಳನ್ನು ಮಿಡತೆಗಳು ತಿನ್ನುತ್ತವೆ. ಮಿಡತೆಗಳನ್ನು ಕಪ್ಪೆ ತಿನ್ನುತ್ತೆ. ಓಕೆನಾ? ಕಪ್ಪೆನ ಹಾವು ತಿನ್ನುತ್ತೆ, ಹಾವುನ ಹದ್ದು ತಿನ್ನುತ್ತೆ. ಇದು ನಿಮ್ಗೆ ಗೊತ್ತಿದೆ ಆಹಾರ ಸರಪಳಿಯಲ್ಲಿ. ಇಲ್ಲಿ ಈ ಯಾವುದೇ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣಾ ಸ್ತರದಲ್ಲಿರ್ತಕ್ಕಂಥ ಜೀವಿಗಳು ಯಾವುದಾಗಿರ್ತವೆ? ಮೊದಲ ಪೋಷಣ ಸ್ತರದಲ್ಲಿರ್ತಕ್ಕಂಥ ಉತ್ಪಾದಕರೇ. ಇಲ್ಲಿ ಫಸ್ಟ್ ಬರೋರು ಯಾರು? ಮೊದಲ ಪೋಷಣ ಸ್ತರದಲ್ಲಿರುವಂಥ ಜೀವಿಗಳು ಯಾರು ಅಂತಂದರೆ ಉತ್ಪಾದಕರು. ಯಾರು ಇಲ್ಲಿ ಉತ್ಪಾದಕರು? ಸಸ್ಯಗಳು. ಆದ್ದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಉತ್ಪಾದಕರು ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಓಝೋನ್ ಪದರದ ನಾಶಕ್ಕೆ ಕಾರಣವಾಗ್ತಕ್ಕಂಥ ಪ್ರಮುಖ ಮಾಲಿನ್ಯಕಾರಕ ಯಾವುದು? ಗೊತ್ತಿದೆ ನಿಮಗೆ. ಕಾರ್ಬನ್ ಡೈಆಕ್ಸೈಡ್, ಕ್ಲೋರೋಫ್ಲೋರೋಕಾರ್ಬನ್ಸ್, ಸಲ್ಫರ್ ಡೈಆಕ್ಸೈಡ್, ಮೀಥೇನ್. ಕ್ಲೋರೋಫ್ಲೋರೋಕಾರ್ಬನ್ ಇಸ್ ದ ಮೇನ್ ರೀಸನ್ ಫಾರ್ ದಿ ಓಝೋನ್ ಲೇಯರ್ ಡಿಪ್ಲೇಷನ್. ಮುಂದಿನ ಪ್ರಶ್ನೆ. ಎಸ್, ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ಲೋಹ ಬಳಸಲು ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತ ಕೇಳ್ತಾರೆ. ಸೊ ನೀವು ಬಲ್ಬ್ಗಳಲ್ಲಿ ನೋಡ್ತಿರ್ಬೋದು, ಟಂಗ್ಸ್ಟನ್ ವೈರ್ ಇರುತ್ತೆ. ಅದನ್ನೇ ಯಾಕೆ ಬಳಸ್ತಾರೆ ಅಂತಂದರೆ ಅದರದ್ದು ಈ ಒಂದು ರೆಸಿಸ್ಟೆನ್ಸ್ ಕೆಪಾಸಿಟಿ ಏನಿರುತ್ತೆ ಜಾಸ್ತಿ ಇರುತ್ತೆ, ಮತ್ತು ಕರಗ್ತಕ್ಕಂಥ ಬಿಂದು ಕೂಡ ಜಾಸ್ತಿ ಕರಗುವಂಥ ಬಿಂದು ಇರೋದ್ರಿಂದ, ಹೆಚ್ಚು ಕರಗ್ತಕ್ಕಂಥ ಬಿಂದು ಇರೋದ್ರಿಂದ ಆ ಟಂಗ್ಸ್ಟನ್ನೇ ಬಳಸ್ತಾರೆ ಅಂತಕ್ಕಂಥದ್ದು. ಎಸ್, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಮುಂದಿನ ಕ್ವಶನ್ ಹೇಗಿದೆ ನೋಡಿ. ಇವುಗಳಲ್ಲಿ ತ್ರಿಪರಮಾಣೀಯ ಅಣು ಯಾವುದು ಅಂತಂದರೆ ನೋಡ್ತಿದ್ದಂಗೆ ಹೇಳ್ಬೋದು O3 ಅಂತ ಬರೀತೀವಿ ನಾವು ಓಝೋನ್ನ. ಅದರಿಂದ ಇಲ್ಲಿ 3 ಪರಮಾಣುಗಳಿದ್ದಾವೆ. ಓಝೋನ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಆಕ್ಸಿಜನಲ್ಲಿ 2 ಇರುತ್ತೆ ಅಷ್ಟೇ, ಹೈಡ್ರೋಜನ್, ಕ್ಲೋರಿನ್. ಸೊ ನಿಮ್ಗೆ ಗೊತ್ತಿದೆ, ಇಲ್ಲಿ ನೋಡ್ತಿದ್ದಂಗೆ ಆನ್ಸರ್ ಹೇಳ್ತೀರಿ. O3 ಇಸ್ ದ ಓಝೋನ್, 3 ಪರಮಾಣುಯ ಅಣು ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಲೋಹೀಯ ಆಕ್ಸೈಡ್ಗಳು ಸಾಮಾನ್ಯವಾಗಿ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಅವು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಾಗಿರ್ತವೆ ಅಂತಕ್ಕಂಥದ್ದು. ಓಕೆನಾ? ಎಸ್, ಮುಂದಿನ ಪ್ರಶ್ನೆ. ಆವರ್ತಕ ಕೋಷ್ಟಕದಲ್ಲಿ 18ನೇ ವರ್ಗದ ಧಾತುಗಳನ್ನು ಜಡಾನಿಲಗಳೆನ್ನಲು ಕಾರಣ?
ಸೊ ಪಿರಿಯಾಡಿಕ್ ಟೇಬಲಲ್ಲಿ 7 ಪೀರಿಯಡ್ಸ್ ಇರುತ್ತೆ, 18 ಗ್ರೂಪ್ಸ್ ಇರುತ್ತೆ, ಲಾಸ್ಟಿಗೆ ಇರುತ್ತೆ 18 ಗ್ರೂಪ್ಸಲ್ಲಿ ಅವನ್ನ ನಾವು ನೋಬೆಲ್ ಗ್ಯಾಸಸ್ ಅಂತ ಕರೆದಿವಿ ಅಥವಾ ಜಡನಿಲಗಳು ಅಂತ ಕರೆದ್ವಿ. ಯಾಕೆ ಜಡನಿಲಗಳು ಅಂತಂದರೆ ಆ ಔಟರ್ಮೋಸ್ಟ್ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ ಏನಿರುತ್ತೆ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೊಂದಿರ್ತವೆ, ಯಾವುವು ಈ ನೋಬೆಲ್ ಗ್ಯಾಸಸ್. ಆದ್ದರಿಂದ ಇದಕ್ಕೆ ಇಲ್ಲಿ ಸರಿಯಾದಂಥ ಉತ್ತರ ಈ ಒಂದು ಇತರೆ ಧಾತುಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಅವು ರಾಸಾಯನಿಕವಾಗಿ ಬೇರೆ ಧಾತುಗಳ ಜೊತೆ ವರ್ತಿಸುವುದಿಲ್ಲ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸರಿನಾ? ಎಸ್, ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಮುಂದಿನ ಪ್ರಶ್ನೆ ನೋಡೋಣ. ಆಮ್ಲ ಮಳೆಗೆ ಇಲ್ಲಿ ಕಾರಣವಾಗುವಂತಹ ಪ್ರಮುಖ ಮಾಲಿನ್ಯಕಾರಕ ಯಾವುದು? ಸೊ ಇದಕ್ಕೆ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಏನಿದೆ ಅದು ಮೇನ್ ಕಾರಣ ಆಸಿಡ್ ರೈನ್. ನಮ್ಮ ಇಂಡಸ್ಟ್ರೀಸಿಂದ ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಆ ಸಲ್ಫರ್ ಡೈಆಕ್ಸೈಡ್ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿ ನಮಗೆ ಸಲ್ಫರ್ ಟ್ರೈಆಕ್ಸೈಡ್ ಆಗುತ್ತೆ. ಆ ಸಲ್ಫರ್ ಟ್ರೈಆಕ್ಸೈಡ್ ಅಗೈನ್ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಮಾಯ್ಸ್ಟ್ ಕಂಟೆಂಟ್ ಏನಿದೆ ನೀರಿನ ಜೊತೆ ಕಂಬೈಂಡ್ ಆಗಿ ನಮಗೆ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ. ಅಗೈನ್ ನೈಟ್ರಕ್ಸ್ ಆಕ್ಸೈಡ್ ಕೂಡ ಒಂದು ರೀಸನ್ನು, ಬಟ್ ಅಲ್ಲಿ ನೈಟ್ರಸ್ ಆಕ್ಸೈಡ್ ಇಲ್ಲ, ಸಲ್ಫರ್ ಡೈಆಕ್ಸೈಡ್ ಮಾತ್ರ ಇದೆ. ಆದ್ದರಿಂದ ಸಲ್ಫರ್ ಡೈಆಕ್ಸೈಡ್ ಇಸ್ ದ ರೀಸನ್ ಫಾರ್ ದಿ ಆಸಿಡ್ ರೈನ್ ಅಂತಕ್ಕಂಥದ್ದು. ಈ ಒಂದು ನೈಟ್ರಸ್ ಆಕ್ಸೈಡ್ ಅಗೇನ್ ಆಕ್ಸಿಜನ್ ಜೊತೆ ಕಂಬೈಂಡ್ ಆದಾಗ ನಮಗೆ ನೈಟ್ರಸ್ ಆಕ್ಸೈಡ್ ಸಿಗುತ್ತೆ, ಡೈಆಕ್ಸೈಡು. ಇಲ್ಲಿ ನೈಟ್ರಸ್ ಡೈಆಕ್ಸೈಡ್ ಅಗೇನ್ ನೀರಿನ ಜೊತೆ ಕಂಬೈಂಡ್ ಆಗಿ ನಮಗೆ HNO3 ಆ್ಯಸಿಡ್ ಸಿಗುತ್ತೆ. ಸೊ ಇಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ಡು ಮತ್ತು HNO3 ಏನಿದೆ ಇವೆರಡು ಆ್ಯಸಿಡ್ಸು. ಈ ಒಂದು ಕ್ವಶನ್ಗೆ ಆಮ್ಲ ಮಳೆಗೆ ಕಾರಣ ಆಗ್ತಕ್ಕಂಥ ಪ್ರಮುಖ ಮಾಲಿನ್ಯಕಾರಕ ಇದರಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಇಲ್ಲ, ಮೀಥೇನ್ ಇಲ್ಲ, ನೀರಾವಿ ಇಲ್ಲ. ಸಲ್ಫರ್ ಡೈಆಕ್ಸೈಡ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಕ್ಲಿಯರಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಆಧುನಿಕ ಆವರ್ತಕ ಕೋಷ್ಟಕದ ಪಿತಾಮಹ. ಸೊ ನಮ್ಗೆ ಆಲ್ರೆಡಿ ಆವರ್ತಕ ಕೋಷ್ಟಕ ಬೆಳೆದು ಬಂದ ದಾರಿ ಅಂತ ನಾವು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ. ಡೋಬರ್ ಏನೊಂದು ತತ್ವ ಹೇಳ್ತಾರೆ, ನ್ಯೂಲ್ಯಾಂಡ್ ಹೇಳ್ತಾರೆ, ಮೆಂಡಲಿಯವ್ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ತತ್ವದ ಆಧಾರದ ಮೇಲೆ ಎಲಿಮೆಂಟ್ಸ್ನ ಜೋಡಿಸ್ತಾ ಬರ್ತಾರೆ ಧಾತುಗಳನ್ನು. ಆದರೆ ಕೊನೆಗೆ ನಾವು ಫೈನಲೈಸ್ ಮಾಡಿರೋದು ಯಾವುದು ಅಂತಂದರೆ ಮೋಸ್ಟ್ಲಿ ಅವರ ಆವರ್ತಕ ಕೋಷ್ಟಕ. ಯಾಕಂದರೆ ಪರಮಾಣು ಸಂಖ್ಯೆಗಳ ಆಧಾರದ ಮೇಲೆ ಅಕಾರ್ಡಿಂಗ್ ಟು ಅಟಾಮಿಕ್ ನಂಬರ್ಸ್ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಧಾತುಗಳನ್ನು 7 ಆವರ್ತಕಗಳಾಗಿ 18 ಗುಂಪುಗಳಾಗಿ ಜೋಡಿಸಿದ್ದಾರೆ. ಆದ್ದರಿಂದ ಮೋಸ್ಟ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ. ಇವುಗಳಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಹೊಂದಿರತಕ್ಕಂಥ ಸಂಯುಕ್ತ ಯಾವುದಂತ ನೋಡ್ತಾ ಹೋಗೋದಾದರೆ ಪ್ರೋಪೀನ್ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದರೆ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ, ಆಲ್ಕೇನ್ಸ್. ಓಕೆ, ನೆಕ್ಸ್ಟು ಡಬಲ್ ಬಾಂಡ್ ಇತ್ತು ಕಾರ್ಬನ್ ಮಧ್ಯೆ ಅಂದರೆ ಅದಕ್ಕೆ ಆಲ್ಕೀನ್ಸ್. ನೆಕ್ಸ್ಟ್ ಕಾರ್ಬನ್ ಮಧ್ಯೆ ಟ್ರಿಬಲ್ ಬಾಂಡ್ ಇದ್ದರೆ ಅದಕ್ಕೆ ಆಲ್ಕೈನ್ಸ್ ಅಂತ ನಾವು ಸ್ಟಡಿ ಮಾಡ್ತೀವಿ ಹೈಡ್ರೋಕಾರ್ಬನ್ಸ್ ಚಾಪ್ಟ್ರಲ್ಲಿ. ಓಕೆ, ಹಾಗಾದ್ರೆ ಇಲ್ಲಿ ಮೀಥೇನ್, ಈಥೇನ್, ಬ್ಯೂಟೇನ್ ಏನೇನಂತಲೇ ಬರ್ತಾ ಇದೆ. ಆದ್ದರಿಂದ ಈ ಕಾರ್ಬನ್ಗಳ ಮಧ್ಯೆ ಸಿಂಗಲ್ ಬಾಂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ಮೀಥೇನ್ CH4 ಅಂತ ಬರೀತೀವಿ, ಹೌದಾ? ಈ CH4 ಹೇಗೆ ಬರೀತೀವಿ, ಈಗ ಬರೀತೀವಿ. ಅಂದರೆ ಇಲ್ಲಿ ಎಲ್ಲಿ ಡಬಲ್ ಬಾಂಡ್ ಇಲ್ಲ, ಇಲ್ಲಿ ನಮಗೆ ಸಿಂಗಲ್ ಬಾಂಡೇ ಸಿಗ್ತಾ ಇದೆ. ಸೊ ಹೀಗೆ ಕಾರ್ಬನ್ಗಳ ಮಧ್ಯೆ ಸಿಂಗಲ್ ಬಾಂಡ್ ಇತ್ತು ಅಂದರೆ ನಾವು ಅದಕ್ಕೆ ಆಲ್ಕೇನ್ಸ್ ಅಂತ ಸ್ಟಡಿ ಮಾಡಿದ್ದೀವಿ. ಇಲ್ಲಿ ಆಲ್ಕೇನ್ಸ್ ಅಂದರೆ ಡಬಲ್ ಬಾಂಡ್ ಬರುತ್ತೆ, ಇಲ್ಲಿ ಆಲ್ಕೀನ್ಸಲ್ಲಿ ಡಬಲ್ ಬಾಂಡ್ ಬರುತ್ತೆ. ಅದರಿಂದ ಇಲ್ಲಿ ಪ್ರೋಪೀನ್, ಮೀಥೇನ್, ಈಥೇನ್, ಪ್ರೋಪೀನ್ ಅಂತ ಬರ್ತಾ ಹೋಗುತ್ತೆ. ಸೊ ಅದರಿಂದ ಇದಕ್ಕೆ ಪ್ರೋಪೀನ್ ಇಸ್ ದ ಕರೆಕ್ಟ್ ಆನ್ಸರ್. ಸರಿನಾ? ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಇದೆ ನೋಡಿ. ಮಾನವನ ಮೂತ್ರದ ಕಲರು ಒಣ ಹುಲ್ಲಿನ ಬಣ್ಣಕ್ಕೆ ಕಾರಣವಾಗಲು ಒಂದು ವರ್ಣಕ ರೀಸನ್ನು ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಯೂರೋಕ್ರೋಮ್ ಅಂತಕ್ಕಂಥ ವರ್ಣಕ ಕಾರಣ ಆಗುತ್ತೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಆ ಮಾನವನ ಬಾಯಿಯ ಜೊಲ್ಲು ರಸದಲ್ಲಿರ್ತಕ್ಕಂತಹ ಕಿಣ್ವ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ನಿಮ್ಗೆ ಗೊತ್ತಿದೆ ಸಲೈವರಿ ಅಮೈಲೇಸ್ ಅಂತಕ್ಕಂಥದ್ದು ನಮ್ಮ ಸಲೈವಾದಲ್ಲಿರುತ್ತೆ. ಅದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತಂತ ನಾವು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಕಲ್ತಿದ್ವಿ. ಅದರಿಂದ ಇದಕ್ಕೆ ಕರೆಕ್ಟ್ ಆನ್ಸರ್ ಸಲೈವರಿ ಅಮೈಲೇಸ್ ಇಸ್ ದ ಕರೆಕ್ಟ್ ಆನ್ಸರ್. ಅಮೈಲೇಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ಎಸ್, ಮುಂದಿನ ಪ್ರಶ್ನೆ. ಪ್ರಭೇದ ಅಂತಂದರೆ ಏನಿಲ್ಲಿ? ಸೊ ಪ್ರಭೇದಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗಿದ್ದೀವಿ. ಓಕೆನಾ? ಒಂದು ಪ್ರಭೇದದಲ್ಲಿ ಒಂದು ಜೆನೆಟಿಕ್ ಕ್ಯಾರೆಕ್ಟರ್ಸ್ ಏನಿರುತ್ತೆ ಸೇಮ್ ಇರಬೇಕಂತ ನಾವು ನೋಡ್ಕೊಂಡಿದ್ವಿ, ಹೌದಲ್ವಾ? ಸೊ ಇಲ್ಲಿ ಒಂದೇ ರೀತಿಯ ಅನುವಂಶೀಯ ವಸ್ತುಗಳಿರ್ತಕ್ಕಂಥ ಜೀವಿಗಳ ಗುಂಪಿಗೆ ನಾವೇನಂತ ಕರಿತೀವಿ, ಪ್ರಭೇದ ಅಂತ ಕರಿತೀವಿ. ಸಿಂಪಲ್. ಎಸ್, ಮುಂದಿನ ಪ್ರಶ್ನೆ. ಆ ರಕ್ತದ ಒತ್ತಡವನ್ನು ಅಳೆಯಲು ಬಳಸುವಂಥ ಸಾಧನ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ನಿಮಗೆ ಈಸಿಯಾಗಿ ಗೊತ್ತಿರ್ತಕ್ಕಂಥ ಒಂದು ಕ್ವಶನ್ ಇದು. ಸ್ಪಿಗ್ಮೋಮ್ಯಾನೋಮೀಟರ್ ಅಂತಕ್ಕಂಥದ್ದು ಇದಕ್ಕೆ ಕರೆಕ್ಟ್ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, NCEP 2005 ಆಧಾರಿತ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ಸೇರಿಸುವಂಥ ಉದ್ದೇಶ ಏನು? NCEP 2005 ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಏನಿದೆ
ಅದರಲ್ಲಿ ಪ್ರಾಥಮಿಕ ಹಂತದಲ್ಲೇ ನಾವು ಪರಿಸರ ಅಧ್ಯಯನವನ್ನು ಏನಕ್ಕೆ ಸೇರಿಸಬೇಕು ಅಂತ ಕೇಳ್ತಾರೆ. ಅದರ ಉದ್ದೇಶ ಏನು ಅಂತಂದರೆ ಜೀವಿಯ ವೈವಿಧ್ಯತೆಯ ಸಂರಕ್ಷಣೆಯನ್ನು ಅಥವಾ ಪರಿಸರದ ಬಗೆಗಿನ ಕಾಳಜಿ ಮತ್ತು ಸಂರಕ್ಷಣೆಯನ್ನು ಮತ್ತು ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪರಿಸರ ಸಂರಕ್ಷಣೆಯನ್ನು ಅಥವಾ ಸಾಂಸ್ಕೃತಿಕ ಪರಿಸರದ ಸಂರಕ್ಷಣೆಯನ್ನು ಅಂತಂದರೆ ಇಲ್ಲಿ ಪರಿಸರದ ಬಗೆಗಿನ ಕಾಳಜಿ ಮತ್ತು ಅದರ ಸಂರಕ್ಷಣೆ ಮಾಡಬೇಕು. ಆ ಒಂದು ಜ್ಞಾನ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಬಂದರೆ ಅವರು ಪ್ರೌಢಾವಸ್ಥೆಯಲ್ಲಿ ಕಾಲೇಜು ಮಟ್ಟಕ್ಕೆ ಬಂದಾಗ ಪರಿಸರದ ಅವೇರ್ನೆಸ್ ಇರುತ್ತೆ. ಪರಿಸರವನ್ನು ಸಂರಕ್ಷಣೆ ಮಾಡುವಲ್ಲಿ ಹಾಗೆ ನಮ್ಮ ಪರಿಸರವನ್ನು ಸುಸ್ಥಿರವಾಗಿ ಹೇಗೆ ನಾವು ಪರಿಸರವನ್ನು ಬಳಸ್ಕೊಂಡು ಅಭಿವೃದ್ಧಿಯಾಗಬೇಕು ಅಂತಕ್ಕಂಥ ಜ್ಞಾನ ಮಕ್ಕಳಿಗಿರುತ್ತೆ, ಬೆಳೆಸ್ಕೊಳ್ತಾರೆ ಇನ್ ಫ್ಯೂಚರು. ಅದರಿಂದ ಅವರಿಗೆ ಪರಿಸರದ ಬಗ್ಗೆನ ಕಾಳಜಿಯನ್ನು ಮತ್ತು ಸಂರಕ್ಷಣೆಯನ್ನು ಅವ್ರಿಗೆ ಒದಗಿಸಬೇಕಾಗಿರುತ್ತೆ. ಆ ಉದ್ದೇಶದಿಂದ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನವನ್ನು ಸೇರಿಸಿದ್ದಾರೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಓಕೆ. ಮುಂದಿನ ಪ್ರಶ್ನೆ ಆಗಿದೆ ನೋಡಿ. ಮಗುವಿನ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವಂತಹ ಬಾಹ್ಯ ಜಗತ್ತಿನ ವ್ಯವಸ್ಥೆ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಮಗುವಿನ ಬೆಳವಣಿಗೆ ಯಾವುದ್ರ ಮೇಲೆ ಅವಲಂಬಿತ ಆಗಿದೆ ಅಂತ ಗೊತ್ತಿರಬೇಕು ನಿಮಗೆ. ಇಲ್ಲಿ ಅವ್ರು ಕೇಳಿರೋದು ಯಾವುದು? ಬಾಹ್ಯ ಜಗತ್ತು. ನೋಡಿ, ಕುಟುಂಬ, ಸಮವಯಸ್ಕರು, ಒಡಹುಟ್ಟಿದವರು ಅಂತ ಒಂದಿದೆ. ಎರಡನೇದು ಶಾಲಾ ಮಂಡಳಿ, ವಿಸ್ತರಿತ ಕುಟುಂಬ, ನೆರೆಹೊರೆಯವರು, ಸಮೂಹ ಮಾಧ್ಯಮ ಅಂತ ಇದೆ. ನೆಕ್ಸ್ಟು ಇಲ್ಲಿ ಕಾನೂನುಗಳು, ಅಂದರೆ ಕಾನೂನುಗಳು, ಸಂಸ್ಕೃತಿ ಮತ್ತು ಆರ್ಥಿಕ ವ್ಯವಸ್ಥೆ ಮತ್ತು ಸಾಮಾಜಿಕ ಸ್ಥಿತಿಗತಿಗಳು ಅಂತ ಇದೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಅವ್ರು ಕೇಳಿರೋದು ಬಾಹ್ಯ ಜಗತ್ತು ಅಂದರೆ ಇಲ್ಲಿ ಶಾಲಾ ಮಂಡಳಿ, ವಿಸ್ತರಿತ ಕುಟುಂಬ, ನೆರೆಹೊರೆಯವರು, ಸಮೂಹ ಮಾಧ್ಯಮ ಆಗುತ್ತೆ. ಯಾಕಂದರೆ ಕುಟುಂಬ, ಸಮವಯಸ್ಕರು, ಒಡಹುಟ್ಟಿದವರು ಮನೆಯಲ್ಲೇ ಇರ್ತಾರೆ. ಇಲ್ಲಿ ಬಾಹ್ಯ ಜಗತ್ತು ಅಂದರೆ ನಾವು ಸಮಾಜಕ್ಕೆ ಎಕ್ಸ್ಪೋಸ್ ಆಗ್ತೀವಿ. ಆವಾಗ ಈ ಒಂದು ಸ್ಕೂಲ್ಗೆ ಹೋದಾಗ ಶಾಲಾ ಮಂಡಳಿ, ನೆರೆಹೊರೆಯವರು ಇವರೆಲ್ಲ ನಮಗೆ ಬರ್ತಾ ಹೋಗ್ತಾರೆ. ಆದ್ದರಿಂದ ಎರಡು ಮಾತ್ರ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮೊಟ್ಟ ಮೊದಲಿಗೆ ವಿಶ್ವ ಪರಿಸರ ದಿನವನ್ನು ಒಂದೇ ಒಂದು ಭೂಮಿ ಎಂಬ ಘೋಷಣೆಯೊಂದಿಗೆ ಆಚರಿಸಿದಂಥ ವರ್ಷ ಯಾವುದು ಅಂತಂದರೆ 1974 ಆಚರಿಸ್ತಾರೆ. ಓಕೆ, 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬರುತ್ತೆ. ನೆಕ್ಸ್ಟು 1973 ಪ್ರಾಜೆಕ್ಟ್ ಟೈಗರ್ ಬರುತ್ತೆ. ನಂತರ ನಾವು ಜೂನ್ 5, 1974 ಒಂದೇ ಒಂದು ಭೂಮಿ ಎಂಬ ಘೋಷಣೆಯೊಂದಿಗೆ ನಾವೇನು ಮಾಡಿದ್ವಿ? ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಿದ್ವಿ ಅಂತಕ್ಕಂಥದ್ದು. ಅದರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆ. ಪರಿಸರ ಅಧ್ಯಯನ ಬೋಧನೆಯು ಪ್ರಕ್ರಿಯೆ ಕೌಶಲ್ಯಗಳನ್ನು ಪ್ರೋತ್ಸಾಹಿಸುತ್ತದೆ. ಈ ಕೆಳಗಿನ ಯಾವ ಅಂಶ ಪ್ರಕ್ರಿಯೆಯ ಕೌಶಲ್ಯವಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಊಹಿಸುವುದು ಆಗೋದಿಲ್ಲ. ಯಾಕಂದರೆ ನಾವು ಪರಿಸರದಲ್ಲಿ ವೀಕ್ಷಣೆ ಮಾಡಬೇಕು, ಡಿಸೈಡ್ ಮಾಡಬೇಕು ಮತ್ತು ಅದನ್ನು ಬರ್ಕೋಬೇಕು. ಬಟ್ ಈ ಊಹೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಒಂದು ಕೌಶಲ ಅಲ್ಲ ಅಂತಕ್ಕಂಥದ್ದು. ಆದ್ದರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ಪರಿಸರ ವ್ಯವಸ್ಥೆಯಲ್ಲಿ ಅಂತರ್ ಸಂಪರ್ಕಿಸಲಾದ ವ್ಯಾಪಕ ಸಂಖ್ಯೆಯ ಸರಪಳಿಗಳು ಒಟ್ಟಾಗಿ ಏನನ್ನು ರೂಪಿಸುತ್ತದೆ ಅಂತಂದರೆ ಇಲ್ಲಿ ಜಲ ಆಗಿದೆ. ಇದು ಆಹಾರ ಜಾಲ ಅಂತಕ್ಕಂಥದ್ದು. ಇಟ್ ಇಸ್ ದ ಕಾಂಬಿನೇಷನ್ ಆಫ್ ಮೆನಿ ಫುಡ್ ಚೈನ್ಸ್. ಪರಿಸರ ವ್ಯವಸ್ಥೆಯಲ್ಲಿ ಒಂದಕ್ಕೊಂದು ಅಂತರ್ ಸಂಪರ್ಕ ಆಗ್ತಾ ಹೋಗ್ತದೆ ಒಂದು ಆಹಾರ ಸರಪಳಿಗಳಲ್ಲಿ. ಈ ಆಹಾರ ಜಾಲ ಅಂತಕ್ಕಂಥದ್ದು ಏನಾಗುತ್ತೆ? ರೂಪಿಸುತ್ತದೆ ಅಂತಕ್ಕಂಥದ್ದು. ಅದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಆಹಾರ ಜಾಲ. ಎಸ್, ಫೈನಲ್ ಕ್ವಶನ್. ಬಾಲ್ಯಾವಸ್ಥೆಯ ಬೆಳವಣಿಗೆಯಲ್ಲಿ ಮಗುವು ತನ್ನ ದಿನನಿತ್ಯದ ಪರಿಸರದೊಂದಿಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯವನ್ನು ಗಳಿಸಿಕೊಳ್ಳುವಂಥ ಕ್ಷೇತ್ರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಸೈಕಾಲಜಿ ರಿಲೇಟೆಡ್ ಇದೆ. ನಮ್ಮ ಪೆಡಗಾಗಿ ಸ್ವಲ್ಪ ಕನೆಕ್ಟ್ ಆಗೋದ್ರಿಂದ ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ತಾ ಹೋಗೋದಾದರೆ ಈ ಜ್ಞಾನ ಸಂಬಂಧಿತ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆಯಲ್ಲಿ ಮಗುವು ತನ್ನ ದಿನನಿತ್ಯದ ಪರಿಸರದೊಂದಿಗೆ ಪ್ರತಿಕ್ರಿಯಿಸುತ್ತದೆ ಅಂತಂದರೆ ಇಂಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ ಮತ್ತು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಒಂದು ಕೌಶಲ್ಯವನ್ನು ಬೆಳೆಸ್ಕೊಳ್ತಾ ಹೋಗುತ್ತೆ. ಅಂದರೆ ಏನು, ಅಲ್ಲಿ ಜ್ಞಾನ ಮಕ್ಕಳಲ್ಲಿ ಬೆಳೀತಾ ಹೋಗುತ್ತೆ ಅಂತಕ್ಕಂಥದ್ದು, ಜ್ಞಾನಕ್ಕೆ ಸಂಬಂಧಪಟ್ಟಿರ್ತದ್ದು. ಸರಿನಾ? ಎಸ್ ಡಿಯರ್ ಆಸ್ಪಿರೆಂಟ್ಸ್, ಇವತ್ತಿನ ಒಂದು ಸೆಷನಲ್ಲಿ ಕಂಟಿನ್ಯೂಸ್ ಆಗಿ ನಾವು ನಮ್ಮ ಅಪ್ಕಮಿಂಗ್ TET ಏನಿದೆ ಎನ್ವಿರಾನ್ಮೆಂಟಲ್ ಸೈನ್ಸು, ಈ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ನಾವು ಇಷ್ಟು ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಏನಿವೆ ಸಾಧ್ಯವಾದಷ್ಟು ನಾವು ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ಥ್ರೂ ಪ್ರಶ್ನೆಗಳ ಮುಖಾಂತರ ಕವರ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.